ಶೈಲಶ್ರೀ ಮೇಡಮ್ಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ, ವೈದ್ಯ ಸಾಹಿತಿ, ಮುಖ್ಯಸ್ಥರು, ಪಥಾಲಜಿ ವಿಭಾಗ, SS ಮೆಡಿಕಲ್ ಕಾಲೇಜ್, ದಾವಣಗೆರೆ, ಇವರಿಂದ ಮೊಟ್ಟ ಮೊದಲನೆಯದಾಗಿ ನೆರೆದಿರುವ ಸಮಸ್ತ ಮಹಿಳೆಯರಿಗೂ, ಇಲ್ಲಿ ಬಂದಂತಹ ಪುರುಷರಿಗೂ, ಮಕ್ಕಳಿಗೂ, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳೋಣ. ಪುರುಷರಿಗೆ ಯಾಕೆ ಅಂತ ಹೇಳ್ತೀರಾ? ಅವ್ರಿಗೆ ಬೇಕು. ಸೊ ಅವರಿಂದ ನಾವು ಹೇಳಿಸ್ಕೊಳ್ಬೇಕಲ್ವ. ವೇದಿಕೆಯಲ್ಲಿರುವ ಎಲ್ಲ ಮಾನ್ಯ ಮಹಿಳೆಯರೇ, ನಮ್ಮ ಜನಶಿಕ್ಷಣ ಸಂಸ್ಥಾನವನ್ನು ತುಂಬ ಚೆನ್ನಾಗಿ ನಡೆಸ್ತಿರುವಂತಹ ಜಯಲಕ್ಷ್ಮಿ ಮತ್ತು ಅವರ ಟೀಮ್, ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಹಿಳೆಯರಾದ ಡಾಕ್ಟರ್ ಸುಮನಾ ಭಟ್ ಅವರು ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿರುತ್ತಾರೆ. ಶ್ರೀಮತಿ ಸುಜಾತರವರೇ, ಶ್ರೀಮತಿ ಶಿಖಾ ಪಾಟೀಲ್ರವರೇ, ಶ್ರೀಮತಿ ಸಂತೋಷಿ ಮೊಹಿತೆ, ಕುಳಿತುಕೊಂಡಿರೋ ಎಲ್ಲ ಮಹಿಳೆಯರೇ ಮತ್ತು ನೆರೆದಿರುವ ಎಲ್ಲರೇ, ನೀವು ಪ್ರತಿಯೊಬ್ಬರೂ ಒಬ್ಬರಿಗೆ ಮಾದರಿಯಾಗಿದ್ದೀರಾ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರು ನಾವು ಇಲ್ಲಿ ಒಂದು ವೇದಿಕೆಯಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ನಮಗೇನು ಒಂದು ಚಿನ್ನದ ಗರಿ ಇಲ್ಲ, ಕಿರೀಟ ಇಲ್ಲ, ಸೊ ನೀವು ಇಲ್ಲಿದ್ದೀರಾ ಅಂತಿಲ್ಲ. ಇದೊಂದು ವೇದಿಕೆ ಕಾರ್ಯಕ್ರಮ ಅಂತ ನಾವು ಅಷ್ಟೇ ಇಲ್ಲಿದ್ದೀವಿ. ಸೊ ಎಲ್ಲರೂ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರೂ ನಾವು ಒಂದಲ್ಲ ಒಂದು ಸಾಧನೆ ಮಾಡಿರುವಂತಹ ಮಹಿಳೆಯರು. ಸೊ ಎಷ್ಟು ಚೆನ್ನಾಗಿ ಶೈಲಶ್ರೀ ಅವರು ಹೇಳಿದ್ರು. ಸೊ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಅಂತಲ್ವಾ. ಸೊ ಮೊಟ್ಟ ಮೊದಲನೇದಾಗಿ ನಾನು ಸಾಧಕಿಯಾಗಬೇಕಾಗಿರೋದು, ಮಾದರಿಯಾಗಬೇಕಾಗಿರೋದು ಮಹಿಳೆಯಾಗಿ, ಅಂದರೆ ತಾಯಿಯಾಗಿ. ಎಲ್ಲ ಗೊತ್ತು ನಮಗೆ ಮಹಿಳೆಯ ಒಂದು ರೋಲ್ ಇನ್ ದ ಹೌಸ್, ಕುಟುಂಬಕ್ಕಲ್ವಾ. ಆಮೇಲೆ ಆಯ್ತು. ಸೊ ಭಗವಂತ ಗಣಪತಿಯನ್ನು ಪ್ರಾರ್ಥಿಸೋಣ. ಎಲ್ಲರಿಗೂ ಫಸ್ಟ್ ಏನು ಬೇಕು? ಏನು ಬೇಕು ಫಸ್ಟ್? ಏನು ಬೇಡವಾ? ಆರೋಗ್ಯ. ಮತ್ತು ಎಲ್ಲ ಮಾಸ್ಕ್ ಮರ್ತೇ ಹೋಗ್ಬಿಟ್ಟಿದ್ದೀರಲ್ಲ. ಇದೇ ಸಮಯ ಹೋದ ವರ್ಷ ಭಯದಿಂದ ನಡುಗ್ತಾ ಇದ್ವಿ ನಾವು ಸಹ, ಅಷ್ಟು ಕೋವಿಡ್ ಕೇಸಸ್ ನೋಡಿದ್ವಿ. ಈಗ ವ್ಯಾಕ್ಸಿನ್ ಬಂದಿದೆ, ಹೌದು, ಕೇಸಸ್ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗ್ತಾ ಇದೆ. ಆದರೆ ಏನಿಲ್ಲ ಅಂತ ಹೇಳಿದ್ರೆ, ಜೀವನದ ಪಾಠವನ್ನು ಕೋವಿಡ್ ಇನ್ಫೆಕ್ಷನ್ ನಮಗೆ ಕಲಿಸಿದೆ, ಅದನ್ನು ಮರೆಯಬೇಡ್ರಿ. ಸೊ 3 ಇಂಪಾರ್ಟೆಂಟ್ ಥಿಂಗ್ಸ್. ಶುಚಿತ್ವ. ನಾನು ಎಲ್ಲಿ ಹೋದರೂ ಮುಂಚೆಯಿಂದ ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದೆ ಶುಚಿತ್ವ ಅಂತ. ಕೈಗಳನ್ನು ತೊಳೆದುಕೊಳ್ಳೋದು. ಯಾಕೆ ಕೈಗಳನ್ನ ತೊಳ್ಕೊಳ್ಳೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಬಹಳಷ್ಟು ಈ ಕ್ರಿಮಿಗಳು, ಬ್ಯಾಕ್ಟೀರಿಯಾಯಿಂದ ಹಿಡಿದು ವೈರಸ್ ಏನು ಹೇಳಿ ನಮ್ಮ ದೇಹದೊಳಗೆ ಹೋಗೋದು ಮೂಗು, ಕಣ್ಣು, ಬಾಯಿಂದ. ಈಗಲೇ ನೋಡ್ಕೊಳ್ಳಿ, ನಾವು ಸುಮ್ಮನೆ ಕೂತಿದ್ದೀವಿ ಅಂದರೆ ಎಷ್ಟು ಸತಿ ಬಾಯಿ ಮುಟ್ಕೊಂಡಿದ್ದೀವಿ, ಮೂಗು ಮುಟ್ಕೊಂಡಿದ್ದೀವಿ, ಕಣ್ಣು ಮುಟ್ಕೊಂಡಿದ್ದೀವಿ. ಯಾರು ಮುಟ್ಕೊಳ್ಳೋದೇ ಇಲ್ಲ ಅಂತ ಹೇಳೋದೇ ಇಲ್ಲ. ಇದೇ ಕೈ ಎಲ್ಲ ಏನೆಲ್ಲ ಮುಟ್ಟಿ ಬಂದಿರುತ್ತೆ ಅಲ್ವಾ. ಅದೊಂದು ಸತಿ ಯಾರಿಗಾದರೂ ನೆಗಡಿ ಬಂದವರು ಹಕ್ಷಿ ಅಂತ ಒಂದು ಸೀನಿದ್ರೆ ಸಾಕು, ಆ ಹಕ್ಷಿನಲ್ಲಿರುವಂತಹ ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ವೈರಸ್ಗಳು. ಗೊತ್ತಲ್ಲ ನಿಮ್ಗೊಬ್ಬರು ನೆಗಡಿ ಬಂದರೆ ಗೊತ್ತಿಲ್ಲದೇ ಇರೋ ಥರನೇ ಇನ್ನೊಬ್ರಿಗೆ ಬಂದುಬಿಡತ್ತೆ ಅಂತ. ಸೊ ಸುರಕ್ಷತೆ, ಮೊಟ್ಟ ಮೊದಲನೇದಾಗಿ ಸುರಕ್ಷತೆ ಕಾಪಾಡಿ, ತುಂಬ ಮುಖ್ಯ. ಆದಷ್ಟು ಮಾಸ್ಕ್ ಹಾಕ್ಕೊಂಡು ಓಡಾಡೋಣ. ಸಾಮಾಜಿಕ ಅಂತರ ಅಂತ ಹೇಳಿದ್ವಿ, ಅದನ್ನು ಬಿಟ್ವಿ. ಅಟ್ಲೀಸ್ಟ್ ನಮ್ಮ ಸುರಕ್ಷತೆಗೆ ಸ್ವಲ್ಪ ಈ ಕ್ರಮಗಳನ್ನು ಪಾಲಿಸೋಣ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಚಪ್ಪಾಳೆ ಹೊಡಿತಾ ಇದ್ದೀರಾ, ಅದೊಂದು ಖುಷಿ ಆಯಿತು. ಜೋರಾಗಿ ಒಂದು ಚಪ್ಪಾಳೆ. ವೆರಿ ನೈಸ್. ಈ ಚಪ್ಪಾಳೆ ಯಾರಿಗೆ ಚಪ್ಪಾಳೆ? ನಂಗೆ ಬೇಡಪ್ಪ. ನಾನು ಆ್ಯಕ್ಚುಲಿ ಕೂತ್ಕೊಂಡು ನಿಮಗೆ ಚಪ್ಪಾಳೆ ಹೊಡಿಬೇಕು. ನಾನು ನೋಡ್ತಾ ಇದ್ದೆ, ನಮ್ಮಮ್ಮ ಅವರೆಲ್ಲ ಇರುವಾಗ ಈ ಥರ ಅವ್ರಿಗೊಂದು ಅವಕಾಶನೇ ಇರಲಿಲ್ಲ, ಮನೆಯಿಂದ ಆಚೆ ಬರುವಂತಹ ಅವಕಾಶನೇ ಇರಲಿಲ್ಲ. ನನಗೆ MBBS ಸೀಟ್ ಸಿಕ್ಕಿದಾಗ ಬೆಂಗಳೂರಲ್ಲಿ ಓದಿದ್ದು, ನಾನು ಬೆಂಗಳೂರಿನವಳು, ಸ್ವಲ್ಪ ಓದಿದಂತಹವ್ರು ನಮ್ಮ ಮನೇಲಿದ್ದರೂ ಸಹ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗದೆ ಹೋದರೆ ಮೈಸೂರಿಗೂ ಕಳಿಸ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಆ ಥರ ನೋಡಿದ್ದು ನಡೆದು ಬಂದ ದಾರಿ. ಇವತ್ತೆಲ್ಲ ಮಹಿಳೆಯರು ಮನೆ ಬಿಟ್ಟು ಇಲ್ಲಿ ಬಂದು ಒಟ್ಟಾಗಿ ಕೂತಿದ್ದೀವಲ್ಲ ಅಲ್ವಾ. ಮತ್ತು ಆ ಥರ ಮನೆ ಬಿಟ್ಟು ಅಂದರೆ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀರಾ ತಾನೇ, ಅರ್ಧಂಬರ್ಧ ಬಿಟ್ಟು ಬಂದಿದ್ದೀರಾ ನೋಡಿ. ಸಿ ದಟ್ ಈಸ್ ಯುವರ್ ಕೆಪಾಸಿಟಿ. ಅದು ನಮಗಿರುವಂತಹ ಕೆಪಾಸಿಟಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದು ಇಲ್ಲಿದ್ದೀರಾ, ಇಲ್ಲೂ ಭಾಗವಹಿಸ್ತಾ ಇದ್ದೀರಾ. ನಿಮ್ಮ ಚಿಂತೆ ಎಲ್ಲನೂ ಆ ಕಡೆ ಹೋಗ್ತಾ ಇದೆ. ಅಯ್ಯೋ ಮನೆಗೆ ಮಕ್ಕಳು ಬರ್ತಾರೆ, ಗಂಡ ಬರ್ತಾನೆ, ಏನು ಮಾಡಬೇಕು ಎಲ್ಲ. ಸೊ ಅಷ್ಟೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇದೆ ಅಲ್ಲ, ಇಲ್ಲಿ ಬಂದಿದ್ದೀರಲ್ಲ.
ಮತ್ತು ಜನಶಿಕ್ಷಣ ಸಂಸ್ಥೆ ಜೊತೆ ಸೇರಿಕೊಂಡು ಬರೀ ಮನೇಲಿ ಅಡುಗೆ ಮಾಡೋದು ಎಲ್ಲ ಅದು ಇಂಪಾರ್ಟೆಂಟ್ ಕೆಲಸನೇ ಬಿಡ್ರಿ. ಅದನ್ನೆಲ್ಲ ಬಿಟ್ಟು ಜೊತೆಗೆ ಯು ಆರ್ ಲರ್ನಿಂಗ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಲಿತಾ ಇದ್ದೀರಲ್ವಾ. ನನಗೆ ಬೇಕಾಗಿದ್ದು ಅಲ್ವಾ ಆರ್ಥಿಕ ಸ್ವಾವಲಂಬನೆ ಇರಬಹುದು, ಅಥವಾ ನನ್ನ ಹವ್ಯಾಸಕ್ಕೆ ನನ್ನ ಖುಷಿಗೆ ಅಂತ ಎಕ್ಸ್ಟ್ರಾ ಇದೆ ತಾನೇ. ಸೊ ವಿ ಶುಡ್ ಆಲ್ ಬಿ ಹ್ಯಾಪಿ. ನಮಗೆ ನಾವು ಫಸ್ಟ್ ಬೆನ್ನು ತಟ್ಕೊಳ್ಬೇಕು, ತುಂಬ ಮುಖ್ಯವಾದದ್ದು. ಎಲ್ಲ ಕಡೆ ಇದೆ ಹೇಳ್ತೀನಿ, ನಂಗೆ ಅವ್ರು ಹೊಗಳ್ಬೇಕು, ನಿಮ್ಗೆ ಇವ್ರು ಹೊಗಳ್ಬೇಕು, ಫಸ್ಟ್ ಬಿಟ್ಬಿಡ್ರಿ. ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೆ, ಎಷ್ಟು ಮಹಿಳೆಯರೆಲ್ಲ ಎಷ್ಟು ಚೆನ್ನಾಗಿ ಸೀರೆಲ್ಲ ಉಟ್ಕೊಂಬರ್ತಾರೆ, ಶಿಕಾಗಿ ಹೇಳಬೇಕು ಅಂದ್ಕೊಳ್ತಾ ಇದ್ದೆ ಈಗ ನಾನು. ಸೊ ಇದನ್ನು ನೋಡಿದ್ರೆ ನಮಗೆ ಒಂದು ರೀತಿ ಖುಷಿ ಆಗಲ್ವಾ. ಮನೇಲಿ ಯಾವುದೋ ಒಂದು ಅಂಗಿ ಹಾಕ್ಕೊಂಡು ಏನೋ ಕೆಲಸ ಮಾಡ್ಕೊಂಡಿರ್ತೀವಿ, ಆಚೆ ಬರುವಾಗ ಸೊ ನಾವು ಹೇಗೆ ಇನ್ನೊಬ್ಬರು ಮೆಚ್ತಾರೆ ಅದನ್ನೆಲ್ಲ ಬಿಟ್ಬಿಡ್ರಿ. ನನಗೆ ಖುಷಿ ಆಗುವಂತಹ ಒಂದು ಬಟ್ಟೆ ಧರಿಸ್ತೀನಿ, ನೀಟಾಗಿ ಆಚೆ ಹೋಗ್ತೀನಿ ಅಂದರೆ ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಇದೆ ತಾನೇ, ಮಾನಸಿಕವಾಗಿ ಬದಲಾವಣೆ, ಅದೊಂದು ಖುಷಿ ತರತ್ತಲ್ಲ. ಸೊ ಆ ಥರ ಇಲ್ಲಿ ಬಂದಿದ್ದೀರಲ್ಲ, ಈ ಚಪ್ಪಾಳೆ ನಮ್ಮೆಲ್ಲರಿಗಾಗಿ, ನನಗಾಗಿ ಅಂದರೆ ನಿಮ್ಮ ವೈಯಕ್ತಿಕವಾಗಿ. ಮತ್ತು ಹೆಣ್ಣಿಗೆ ಶತ್ರು ಅಂತ ಹೇಳ್ತಾರೆ, ಸ್ವಲ್ಪ ಅದನ್ನು ಪಕ್ಕಕ್ಕಿಡೋಣ. ಸೊ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹೌದು ಅವಳು ಹೆಣ್ಣು, ನಾನು ಹೆಣ್ಣು, ನಾನು ಅವಳನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಮುಂದೆ ಬರಬೇಕಲ್ಲ. ಆ ಗುಣ ಹೊತ್ಕೊಂಡು ಎಲ್ಲರೂ ಒಟ್ಟಿಗೆ ಇದ್ದೀವಲ್ಲ. ಸೊ ಇದು ನಮಗಾಗಿ, ಅದು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡತ್ತೆ. ಭಗವಂತನ ಆರೋಗ್ಯ ತಾನೇ ಕೇಳ್ಕೊಂಡಿದ್ದು. ಎಸ್, ಒಂದೆರಡು ವಿಷಯ ಹೇಳೋ ಮುಂಚೆ ಶೈಲಶ್ರೀ ಅವ್ರು ಏನು ಹೇಳ್ತಾ ಹೋಗ್ತಾ ಇದ್ರು, ಸ್ವಲ್ಪ ಮಾತನಾಡಬೇಡಿ ಅಲ್ವಾ. ಗಣೇಶ ಹೇಗಿದ್ದಾನೆ? ಓ, ಏನು ನಿಮ್ಮ ಮಗನೋ ಅಣ್ಣನೋ ತಮ್ಮನೋ ಅಪ್ಪನೋ ಅನ್ಕೊಂಬಿಟ್ರ? ಹಾಗೆ ಹೇಳಬೇಕು. ದೇವರು ಅಂತ ದೂರ ಇರೋದಲ್ಲ. ನಿಮ್ಮ ಮಗುನ ಹೇಗೆ ಪ್ರೀತಿ ಮಾಡ್ತಿರೋ ಗಣೇಶನ್ನು ಪ್ರೀತಿ ಮಾಡಿ. ಅಣ್ಣ ತಮ್ಮನ ಹೇಗೆ ಪ್ರೀತಿ ಮಾಡ್ತಿರೋ, ಸಣ್ಣವರಿದ್ರೆ ಗಣೇಶ ನಮ್ಮಪ್ಪ ಅಂತ. ಆವಾಗಲೇ ಭಕ್ತಿ ಜೊತೆಗೆ ಪ್ರೀತಿನೂ ಇರಬೇಕು ದೇವ್ರ ಮೇಲೆ, ಬರೀ ಭಕ್ತಿ ಅಲ್ಲ. ಆಗಲೇ ಏನೋ ಅವನು ಮೆಚ್ಚೋದು. ಗಣೇಶನ ಕಿವಿ ವಿಭಿನ್ನವಾಗಿದೆ ಅಲ್ವಾ? ಹೇಗಿದೆ? ಆನೆ ಕಿವಿ ಥರ ಇದೆ. ಸೊ ಮತ್ತೆ ಅವಾಗ ನಾನು ಬೇರೆ ಪ್ರಶ್ನೆ ಕೇಳಬೇಕು, ಆನೆ ಕಿವಿ ಹೇಗಿದೆ ಅಂತ. ಹೇಗೆ ನಾವು ಅದನ್ನು ವರ್ಣಿಸ್ತೀವಿ ಗಣೇಶನ ಕಿವಿ ಅಂದರೆ? ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತೀರಾ. ಸ್ವಲ್ಪ ಬಾಯಲ್ಲಿ ಹೇಳಿದ್ರೆ ನಂಗೆ ಏನು ಅಂತ, ಯಾವ ಥರ ಆಗಲ್ಲ? ವೆರಿ ನೈಸ್, ಮೊರದಗಲ ಕಿವಿ ಅಂತ. ಸೊ ಅಂದರೆ ಇಲ್ಲಿ ಗಣೇಶ ನಮಗೇನೋ ಹೇಳ್ತಾ ಇದ್ದಾನೆ ಮೊರದ ಬಗ್ಗೆ. ಉಪಯೋಗಿಸ್ತೀವಲ್ಲ ಮೊರ ನಾವು ಮನೆಯಲ್ಲಿ, ಜರಡಿನೂ ಉಪಯೋಗಿಸ್ತಲ್ವಾ, ಸ್ಪಾಂಜೋ ಬಟ್ಟೆನೂ ಉಪಯೋಗಿಸ್ತೀವಲ್ವಾ. ಈಗ ಸ್ಪಾಂಜ್ ಅಥವಾ ಬಟ್ಟೆ ಉಪಯೋಗಿಸಿ ಏನು ಮಾಡ್ತೀವಿ, ಅಲ್ಲೇನೋ ನೀರೋ ಗಲೀಜೋ ಏನು ಚೆಲ್ಲಿದ್ರು ಅದನ್ನು ವರ್ಸಕ್ಕೆ ಇಟ್ಕೊಳ್ತೀವಲ್ವ. ಅದು ಗೊತ್ತಾ? ಜ್ಯೂಸ್ ಚೆಲ್ಲಿರೋದು, ಕಾಫಿ ಚೆಲ್ಲಿರೋದು, ಕೊಚ್ಚೆ ನೀರು ಚೆಲ್ಲಿರೋದು, ಬಟ್ಟೆ ಎಲ್ಲನೂ ಹೀರ್ಕೊಂಡ್ಬಿಡುತ್ತಲ್ವ. ಬಟ್ಟೆ ಎಲ್ಲ ಹೀರ್ಕೊಳ್ಳುತ್ತಲ್ವ. ಕಾಫಿ ಮೇಲೆ ಹಾಕಿದ್ರು ಹೀರ್ಕೊಳ್ಳುತ್ತೆ, ಜ್ಯೂಸ್ ಮೇಲೆ ಹಾಕಿದ್ರು ಹೀರ್ಕೊಳ್ಳುತ್ತೆ, ಮಗು ಗಲೀಜು ಮಾಡಿದ್ರು ಹೀರ್ಕೊಳ್ಳುತ್ತಲ್ವ. ಆಯಿತು. ಜರಡಿ ಹಿಡಿತೀವಲ್ಲ, ಜರಡಿ ಏನು, ಕಲ್ಲು ಮುಳ್ಳು ಎಲ್ಲ ಏನೇನಿರುತ್ತೆ. ಓಕೆ, ನಾವು ಗಿರಣಿಗೆ ಹೋಗಿ ಒಂದು ಹಿಟ್ಟು ಹಾಕಿಸ್ಕೊಂಬಂದ್ರು ಏನೇನಿರುತ್ತೆ ಅದು ಕೆಟ್ಟದನ್ನು ಮಾತ್ರ ಇಟ್ಕೊಳ್ಳುತ್ತೆ, ಒಳ್ಳೆದನ್ನು ಬಿಟ್ಬಿಡತ್ತೆ. ಮೊರೆ ಏನು ಮಾಡುತ್ತೆ? ಮೊರೆ ಏನು ಮಾಡುತ್ತೆ? ಒಳ್ಳೆದನ್ನ ಇಟ್ಕೊಳತ್ತೋ ಕೆಟ್ಟದನ್ನ ಇಟ್ಕೊಳತ್ತೋ? ಜೊಳ್ಳನ್ನೆಲ್ಲ ಬಿಟ್ಟು ಹಾಕತ್ತೆ, ಒಳ್ಳೆದನ್ನ ಇಟ್ಕೊಳತ್ತಲ್ವ. ಸೊ ಇವತ್ತು ಗಣೇಶನ ಮುಂದೆ ನಾವೆಲ್ಲ ಕೂತ್ಕೊಂಡಿದ್ದೀವಿ, ನಾವೆಲ್ಲ ಮೊರದಂತಿರಬೇಕು. ಯಾವುದು ಒಳ್ಳೆಯದು ಅದನ್ನು ನಾವು ಇಟ್ಕೊಳ್ಬೇಕು. ಸ್ಪಂಜು ಅಥವಾ ಬಟ್ಟೆ ಥರ ಸಿಕ್ಕಿದ್ದನ್ನೆಲ್ಲ ಹೀರ್ಕೊಂಡು ಹೋಗಬಾರ್ದು. ಮಹಿಳೆಯರ ಗುಣ ಇದು. ಮತ್ತು ಜರಡಿ ಥರ ಎಲ್ಲ ಒಳ್ಳೆಯದನ್ನೆಲ್ಲ ಬಿಟ್ಬಿಟ್ಟು ಕೆಟ್ಟದನ್ನೇ ಇಟ್ಕೊಳ್ಳೋದು, ಅದು ಬಿಟ್ಟುಬಿಡ್ರಿ. 2 ಕಿವಿ ಕೊಟ್ಟಿದ್ದಾನೆ ಇವಾಗ, ಆ 2 ಕಿವಿನ ನಂಗೆ ಸ್ವಲ್ಪ ಹೊತ್ತು ಕೊಡ್ತೀರಾ? ನಾನೇ ನೀವು ಕಟ್ ಮಾಡಿ ಕೊಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ಸೊ ಬಾಯಿಗೆ ಸ್ವಲ್ಪ ರೆಸ್ಟ್. ಯಾಕೆ ಅಂತ ಹೇಳಿದ್ರೆ ಸುಮಾರು ನಮಗಿರುವಂತಹ ಶಕ್ತಿ ಇದೆ. ಹೇಗೆ ಹೇಳಿದ್ರು ಅವರು, ಮಹಿಳೆಗೆ ಶಕ್ತಿ ಇದೆ ಅಂತ. ಖಂಡಿತ ಶಕ್ತಿ ಇದೆ, ಆದರೆ ಆ ಶಕ್ತಿ ನಮ್ಮೊಳಗಿರೋದು ನಾವು ಗುರುತಿಸ್ಕೊಂಡಿಲ್ಲ. ಶಕ್ತಿನೆಲ್ಲ ವ್ಯಯ ಮಾಡಿಬಿಡ್ತಾ ಇದ್ದೀವಿ. ಹೇಗೆ ವ್ಯಯ ಮಾಡ್ತಾ ಇದ್ದೀವಿ? ಒಂದು ಬರೀ ಮಾತು. ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡು ಅಲ್ವಾ. ಸೊ ನಾನು ಆಡುತ್ತಿರುವಂತಹ ಮಾತಿಗೂ ನಾವು ಸುಮ್ಮನೆ ಕೂತು ಹರಟೆ ಹೊಡೆಯುವಂತಹ ಮಾತಿಗೂ ಬಹಳ ವ್ಯತ್ಯಾಸವಿದೆ ಅಲ್ವಾ. ಸೊ ಇದರಿಂದ ಅರ್ಧ ನಮ್ಮಲ್ಲಿರುವಂತಹ ಶಕ್ತಿನ ವ್ಯಯ ಮಾಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡಬೇಡಿ ನೀವು. ಆ ಶಕ್ತಿನ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು. ನಮಗೆ ಒಂದು 5 ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನಲ್ಲ ಭಗವಂತ, ಅದರಿಂದ ನಮ್ಮ ಶಕ್ತಿ ವ್ಯಯ ಆಗೋಗ್ತಾ ಇದೆ. ಅದಕ್ಕೆ ನಾವು ಹೇಳ್ತೀವಿ ವಿಕಲಚೇತನರು, ದಿವ್ಯ ದೃಷ್ಟಿ ಇರುವಂತಹವರಿಗೆ ಯಾವುದು ನೋಡೋಕ್ಕಾಗಲ್ವಲ್ಲ, ಅವರು ತುಂಬ ಎನರ್ಜಿ ಅವರಲ್ಲಿರುತ್ತೆ, ತುಂಬ ಶಕ್ತಿ ಇರುತ್ತೆ ಅವರಲ್ಲಿ. ಅದಕ್ಕೆ ಅಷ್ಟು ಚೆನ್ನಾಗಿ ಹಾಡ್ತಾರೆ, ಬೇರೆ ಏನೋ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ. ಸೊ ಬರೀ ಮಾತಿನಲ್ಲಿ ನಾವು ವ್ಯಯ ಮಾಡೋದು ಬೇಡ. ನಮ್ಮ ಶಕ್ತಿಯನ್ನು
ಮತ್ತು ಯಾವುದು ಬೇಕೋ ಅದನ್ನು ನಾವು ಸ್ವೀಕರಿಸೋಣ, ಎಲ್ಲವನ್ನು ಸ್ವೀಕರಿಸಬೇಡ್ರಿ. ಮೂರನೆಯವರು ಆಡಿದ ಮಾತಿಗೆ ನಾವು ಬಹಳ ಮುಖ್ಯ, ಅಂದರೆ ಅದನ್ನು ಮುಖ್ಯವಾಗಿ ನೋಡ್ತಾ ಇದ್ದರೆ ತುಂಬ ಸಲ ನಮ್ಮ ಮನಸ್ಸು ವೀಕ್ ಆಗಿಬಿಡತ್ತೆ. ಸೊ ಆರೋಗ್ಯ ಬೇಡಿದೀವಿ ಭಗವಂತನಲ್ಲಿ. ಆರೋಗ್ಯ ಅಂತ ಹೇಳಿದ್ರೆ ನಾನು ಬರೀ ಗಟ್ಟಿಮುಟ್ಟಿಯಾಗಿ ದೇಹ ಇರೋದಲ್ಲ, ಮಾನಸಿಕವಾಗಿ ನಾನು ಸುಸ್ಥಿತಿಯಲ್ಲಿರಬೇಕು. ಮತ್ತು ಮನಸ್ಸು ತುಂಬ ಮುಖ್ಯ ಅಲ್ವಾ? ಬೇಜಾರಾದಾಗ ಏನಾದರೂ ಅಡುಗೆ ಮಾಡ್ತೀರಾ? ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೂ ಕಟ್ಟುಪಾಡು ಮಾಡಬೇಕು, ಏನೋ ಒಂದು ಮಾಡಿಡ್ತೀನಿ, ಅದೇ ಖುಷಿಯಾಗಿರುವಾಗ ರುಚಿ ಗಿಚಿ ಎಲ್ಲ ಹೆಚ್ಚಾಗುತ್ತಲ್ಲ ಅಡುಗೆ ಮಾಡೋದ್ರಲ್ಲಿ, ಸಂತೋಷವಾಗಿ ಮಾಡ್ತೀವಿ. ಸೊ ಆ ಸಂತೋಷ ಇರಬೇಕು. ಆ ಸಂತೋಷ ಇತ್ತು ಅಂತ ಹೇಳಿದ್ರೆ ನಮಗೆ ಮೈಯಲ್ಲೂ ಸಹ ಲವಲವಿಕೆ ಇರುತ್ತೆ. ಒಂದು ದಿವಸ ಜ್ವರ ಬಂದು ಮಲ್ಕೊಂಡ್ಬಿಟ್ರೆ ಮನಸ್ಸು ಹೇಳಿದ್ರು ಎದ್ದೇಳು ಅಂತ ದೇಹ ಎದ್ದೇಳಲ್ಲ, ದೇಹ ಎದ್ದೇಳಕ್ಕೆ ಹೋದರೂ ಮನಸ್ಸು ಬಿಡೋದಿಲ್ಲ. ಯಾಕೆಂದರೆ ಅಲ್ಲಿ ನಮಗೆ ಮನಸ್ಸಿನ ಸ್ವಾಸ್ಥ್ಯನೂ ಇಲ್ಲ, ದೇಹದ ಸೊ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಎರಡು: ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಮೂರನೇದು ಸಾಮಾಜಿಕ ಆರೋಗ್ಯ. ನಾವು ಎಲ್ಲರ ಜೊತೆ ಇರಬೇಕಲ್ವಾ? ಒಂದು ವರ್ಷದಿಂದ ಶಿಖಾ ಅವ್ರು ಕೇಳ್ತಾ ಇದ್ರು ಹೇಗಿತ್ತು ಈಗ ಒಂದು ವರ್ಷ. ಬರೀ ವರ್ಚುವಲ್ ಮೀಡಿಯಾ ಮಾತಾಡ್ಸಿದ್ರು, ಯಾರನ್ನೂ ಫೋನಲ್ಲಿ ಮಾತಾಡಿಸು, ಇಲ್ಲದೆ ಹೋದರೆ ಇನ್ನೊಬ್ಬರಿಗೆ ಲೆಕ್ಚರ್ ಕೊಡೋದು ಫೋನಲ್ಲೇ ಕೊಡು ಅಂತ ಮನುಷ್ಯನ ಸಂಪರ್ಕನೇ ನಮಗೆ ಕಟ್ ಆಗಿಬಿಟ್ಟಿತ್ತು ಅಲ್ವಾ? ತುಂಬ ಬೇಸರ ಆಗ್ತಾ ಇತ್ತು ನಮಗೆ. ನಾವು ಸಂಘಜೀವಿಗಳು, ಮನುಷ್ಯ ಅಂತ ಹೇಳಿದ್ರೆ ಎಲ್ಲರ ಜೊತೆ ನಾವು ಇರಬೇಕಾದಂತಹದ್ದು. ಸೊ ಮೂರನೇದದು. ನಾಲ್ಕನೇದು ಒಂದು ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂತ ಹೇಳ್ತೀವಿ. ಆಧ್ಯಾತ್ಮಿಕ ಸ್ವಾಸ್ಥ್ಯ ನಾವೆಲ್ಲ ದೇವಸ್ಥಾನದಲ್ಲಿದ್ದೀವಿ, ಹೌದು. ಇದು ಹೇಗೆ ಬರುತ್ತೆ ಅಂದರೆ ನಾವು ಮಾಡುವ ಒಳ್ಳೆಯತನದಿಂದ ಬರುತ್ತೆ. ಸೊ ಯಾವುದು ಒಳ್ಳೆಯದನ್ನು ಮಾಡ್ತಾ ಹೋಗ್ತೀವಿ ಅದರಿಂದ ಬರುತ್ತೆ. ಸೊ ನಮಗಾಗಿ ಸ್ವಲ್ಪ ಸಮಯ ನಾವು ಮೀಸಲಿಟ್ಟು ಒಂದು ಪರೋಪಕಾರ ಇದ್ದರೆ ಆ ಪರೋಪಕಾರದ ಗುಣವನ್ನು ಬೆಳೆಸ್ಕೊಳ್ಳೋದು, ಏನಾದರೂ ಒಂದು ಸಹಾಯ ಮಾಡೋದು. ನೀವೊಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ಟಿ ವಿ ನೋಡೋದು ಬಿಟ್ಬಿಡ್ರಿ, ಆವಾಗಲೇ ಆಧ್ಯಾತ್ಮಿಕ ಸ್ವಾಸ್ಥ್ಯ ಸಿಕ್ಬಿಡುತ್ತೆ. ನಿಮಗಾಗಿ ನೀವು ಮೀಸಲಿಟ್ಟು ದಿನ ಹೆಣ್ಮಕ್ಳು ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಮಾತನಾಡದೆ, ಎಲ್ಲರಿಗೂ ಹೇಳಿ ಅರ್ಧ ಗಂಟೆ ನನ್ನ ಸಮಯ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿ ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರನ್ನು ನೀವು ಗಮನಿಸ್ತಾ ಕೂತ್ಕೊಳ್ಳಿ, ಸಾಕು. ಅದೇ ಸಾಕು. ಮೆಡಿಟೇಷನ್, ಧ್ಯಾನ ಅಂತ ಹೇಳ್ತೀವಲ್ಲ, ಅದು ನಮಗೆ ಆಧ್ಯಾತ್ಮಿಕವಾದ ಒಂದು ಸ್ವಾಸ್ಥ್ಯವನ್ನು ಕೊಡುತ್ತೆ. ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹಾಡು ಹೇಳ್ಬಿಟ್ರೆ ಆಗೋಯ್ತಾ? ಅದನ್ನು ಆಚರಣೆಗೆ ತರಬೇಕಲ್ವಾ? ಖಂಡಿತ ನಮಗೆ ಶಕ್ತಿ ಇದೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ಗುರುತಿಸ್ಕೊಳ್ಳಿ. ಸೊ ಆರೋಗ್ಯ, ಈ ಆರೋಗ್ಯದ ನಿಟ್ಟಿನಲ್ಲಿ ಸರಿಯಾದ ಒಂದು ಆಹಾರ ಸೇವನೆ. ಈಗಲೂ ಎಷ್ಟೇ ಆಗಲಿ ಮನೇಲಿರೋದೆಲ್ಲ ಗಂಡ ಮಕ್ಕಳಿಗೆ ಬಡಿಸಿ ನಂತರ ಏನು ಉಳಿದಿದೆ ಎಲ್ಲ ಬೆರೆಸ್ಕೊಂಡು ತಿನ್ಬಿಡೋಣ ಅಂತ ಬೇಡ. ನಾನು ಅಂತ ಹೇಳಿದಾಗ ನನ್ನ ದೇಹ ಅಲ್ಲ, ಪ್ರತಿಯೊಬ್ಬರಲ್ಲೂ ಒಂದು ಆತ್ಮ, ಪರಮಾತ್ಮ ಇದ್ದಾನೆ. ಅವನು ನಮ್ಮಲ್ಲಿ ಇರಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ನನ್ನ ದೇಹ ಆರೋಗ್ಯವಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಫಸ್ಟು ಆರೋಗ್ಯ ಮುಖ್ಯ. ಸರಿಯಾದ ಆಹಾರ ಕ್ರಮ. ಏನೇ ಒಂದು ಸಮಸ್ಯೆ ಬಂದರೂ ವೈದ್ಯರನ್ನು ನೋಡಿ ಸಲಹೆ ಪಡೀರಿ. ನಮ್ಮ ಅಜ್ಜಿಗೆ ಹಿಂಗೆ ಇತ್ತು, ಅಕ್ಕಂಗೆ ಹಿಂಗೆ ಇತ್ತು, ಅವ್ರಿಗೆ ಹಿಂಗೆ ಇತ್ತು ಅಂತ ಅದನ್ನು ತಳ್ಳಿ ಹಾಕಬೇಡ್ರಿ. ಕೆಲವೇ ಕಾಯಿಲೆಗಳು ಅಜ್ಜಿಗೆ ಬಂದಿದ್ದು ಮಗಳಿಗೆ ಬರೋದು, ಮಗಳಿಗೆ ಬಂದಿದ್ದು ಮೊಮ್ಮಗಳಿಗೆ ಬರೋದು. ಸೊ ಬೇರೆ ಥರ ಕಾಯಿಲೆಗಳಿದೆ. ಸೊ ನಿಮ್ಮ ಫಿಸಿಕಲ್ ಅಂದರೆ ದೈಹಿಕ ಆರೋಗ್ಯದ ಕಡೆ ಗಮನ ಕೊಡ್ರಿ. ಯಾವುದೇ ಒಂದು ರೀತಿಯಲ್ಲಿ ವಿಭಿನ್ನವಾಯಿತು ನನ್ನ ಒಂದು ದಿನಚರಿ, ನನ್ನ ಒಂದು ದೇಹದಲ್ಲಿ ಬದಲಾವಣೆಗಳು ಅಂದರೆ ದಯವಿಟ್ಟು ವೈದ್ಯರನ್ನು ಕಾಣ್ರಿ. ಈ ನಿಟ್ಟಿನಲ್ಲಿ 2 ಕಾಯಿಲೆಗಳು ನಮ್ಮನ್ನು ತುಂಬ ಕಿರುಕುಳ ಕೊಡ್ತಾ ಇದೆ, ಸಾಯಿಸ್ತಾ ಇವೆ ಅಂತ ಹೇಳ್ತೀನಿ. ಒಂದು ಗರ್ಭಕೋಶದ ಕ್ಯಾನ್ಸರು. ಮುಂಚೆಲ್ಲ ಹೇಳಿದ್ವಿ ಭಾರತೀಯರಿಗೆ ಗರ್ಭಕೋಶದ ಕ್ಯಾನ್ಸರು ಬರೋದು ತುಂಬ ಜಾಸ್ತಿ ಅಂತ. ಅದನ್ನೂ ಮೀರಿ ಇವಾಗ ಹೆಣ್ಮಕ್ಳಿಗೆಲ್ಲ ಸ್ತನದ ಕ್ಯಾನ್ಸರ್ ಬರ್ತಾ ಇದೆ. ಯಾರೇ ಆಗಲಿ ಅದು ಒಂದು ಅವ್ರದ್ದು ಅಂತಸ್ತು ಏನೂ ನೋಡ್ತಾ ಇಲ್ಲ. ಈ ಒಂದು ಕ್ಯಾನ್ಸರ್ ಅನ್ನೋದು ಬಹಳ ಸಿರಿವಂತರು, ಹಣವಂತರು ಇರಬಹುದು, ನಮ್ಮ ಥರ ಒಂದು ಮಿಡ್ಲ್ ಕ್ಲಾಸ್ ಇರ್ಬೋದು, ಅಥವಾ ಪುವರ್ ಸೋಷಿಯೋ ಎಕನಾಮಿಕ್, ಎಲ್ಲರಿಗೂ ಬರ್ತಾ ಇದೆ. ಸ್ವಲ್ಪ ಗಮನ ಕೊಡ್ರಿ, ಹೆದರಿಕೆ ಬೇಡ. ಯಾಕೆಂದರೆ ಇದೆರಡೂ ಕಾಯಿಲೆಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಗುರುತಿಸ್ಬಿಟ್ರೆ ಸಂಪೂರ್ಣ ಚಿಕಿತ್ಸೆ ಇದೆ, ಗುರುತಿಸ್ಕೊಳ್ಬೇಕಷ್ಟೆ. ಏನೇ ಒಂದು ಸ್ತನದಲ್ಲಿ ಗಡ್ಡೆ ಆಗಲಿ ಒಂದು ಸ್ವಲ್ಪ ವ್ಯತ್ಯಾಸ ಬಂದಾಗ ವೈದ್ಯರನ್ನ ಕಾಣ್ರಿ. ಮತ್ತು ಗರ್ಭಕೋಶದ ಕ್ಯಾನ್ಸರಿಗೂ ಅಷ್ಟೇ. ಸೊ ಯಾವುದೇ ಒಂದು ಸಮಸ್ಯೆ ಅಂತ ಕಾಣಿಸಿದಾಗ ಅದನ್ನು ಇವತ್ತು ನಾಳೆ ಅನ್ನೋದು ನಿಮ್ಮ ಜೀವನದಲ್ಲಿ
ಉಪಯೋಗಿಸ್ಲೇಬೇಡಿ ಆ ಪದ. ನಾಳೆ ಅನ್ನೋದು ಬರೋದೇ ಇಲ್ಲ, ನಾಳೆ ಅಂತ ಹೋಗ್ತಾನೆ ಇರುತ್ತೆ. ಆವಾಗ ಸದ್ಯ ಯಾರಾದರೂ ವೈದ್ಯರನ್ನ ಕಂಡು ಚಿಕಿತ್ಸೆ ಮಾಡ್ಕೊಳ್ಳಿ. ಮೂರನೇದು ಅನೀಮಿಯಾ ಅಂತ, ರಕ್ತಹೀನತೆ. ತುಂಬ ಜನ ರಕ್ತಹೀನತೆಯಿಂದ ಬಳಲ್ತಾರೆ. ಸಾಕಷ್ಟು ಸರಿಯಾದ ಹಣ್ಣು ಹಂಪಲು ಸೊಪ್ಪು ತರಕಾರಿ, ಈ ಮುಂಚೆ ಎಲ್ಲ ಏನು ಉಪಯೋಗಿಸ್ತಾ ಇದ್ವಿ, ಬೆಲ್ಲ ಅಂಥವನ್ನೆಲ್ಲ ನಾವು ಬಳಸ್ಕೊಂಡ್ರೆ, ಕಬ್ಬಿಣಯುಕ್ತ ಆಹಾರಗಳು, ಸ್ವಲ್ಪ ಮಟ್ಟಿಗೆ ನಾವು ಈ ಒಂದು ರಕ್ತಹೀನತೆಯನ್ನು ತಡಿತೀವಿ ಅಂತ ಹೇಳ್ತಾ, ಹೆಣ್ಣು ಎಷ್ಟು ಜನಕ್ಕೆ ಹೆಣ್ಮಕ್ಳಿದ್ದಾರೆ ಇಲ್ಲಿ? ನಾನಾಗಿದ್ರೆ ಹೇಳ್ತಾ ಇದ್ದೀನಿ ಹೆಣ್ಮಗು ಇರೋದೇನು, ನಾನೇ ಹೆಣ್ಮಗು ಇದ್ದೀನಿ ಅಂತ. ಖುಷಿನ ಹೆಣ್ಮಕ್ಳಾಗಿ ಹೆಣ್ಣಾಗಿ ನೀವು ಹುಟ್ಟಿದ್ದೀರಿ ಅಂತ ಖುಷಿನ? ಖುಷಿ ಇದೆಯಾ? ವೆರಿ ನೈಸ್. ಯಾರಿಗೆ ಬೇಸರ? ದೇವ್ರನ್ನ ಬೈಕೋತೀವ, ಅಪ್ಪ ಅಮ್ಮನ ಬೈಕೋತೀವ, ಥೂ ದೇವರೇ ಬುದ್ಧಿ ಇಲ್ವಾ ನಿನಗೆ, ನನ್ನ ಹೆಣ್ಣಾಗಿ ಹುಟ್ಟಿಸಿದೆಯಲ್ಲ ನೀನು, ಗಂಡಾಗಿದ್ರೆ ನಾನು ಏನು ಮಾಡಿಬಿಡ್ತಾ ಇದ್ದೆ, ಏನು ಮಾಡ್ತಾ ಇದ್ರಿ, ಹೆಣ್ಣಾಗಿದ್ರೆ ಗಂಡಿಗಿಂತ ಡಬಲ್ ಮಾಡಿರಿ ಈಗ. ಇದೆಯಾ ಬೇಸರ? ಇದೆಯಾ? ಹೇಳ್ಕೊಳಕ್ಕೆ ಕಷ್ಟ ಅಲ್ವಾ? ಒಂದು ಹಂತದಲ್ಲಿ ಬೇಸರ ಆಗಲ್ವಾ? ಇಲ್ಲ ಅಂದರೆ ಐ ಆಮ್ ವೆರಿ ಹ್ಯಾಪಿ, ಯುವರ್ ಆಲ್ ಪಾಸಿಟಿವ್. ನಿಮಗೆಲ್ಲ ಹೆಣ್ಮಗು ಹುಟ್ಟು ಅಂತ ಹತ್ತಿದ್ದೀರಾ? ಇಲ್ಲಪ್ಪ ನಂಗೆ ಅಳು ಬರ್ದೆ ಹೋದ್ರು 4 ಜನ ಬಂದು ಅಳಿಸಿದ್ದಾರೆ ಅಂತ ಅಲ್ವಾ? ಆವಾಗ ಮೊರದ ಥರ ಇರಬೇಕು ಅಂತ ಏನು ಹೋಯ್ತು? ಒಂದೇ ಮಗು ಹೆಣ್ಣಾಯ್ತು ಅಂತ ಮಗು ಹುಟ್ಟಿದೆ, ಆ ಖುಷಿ ಇಲ್ಲ. ಅಯ್ಯೋ ಹೆಣ್ಣು ಹುಟ್ತಾ, ಯಾರು ಬಂದು ಹೇಳೋದು? ನಿಮ್ಮ ಅತ್ತೆನೋ ಇನ್ನೊಬ್ಬರೋ ಯಾರೋ ಬಂದು ಆ ಹೆಣ್ಣೆ ಹೇಳೋದಲ್ವಾ? ಅವರು ಹೆಣ್ಣಲ್ವಾ? ಮರ್ತೋಗ್ಬಿಟ್ಟಿದೆ. ಅವರು ಕೇಳ್ಬೇಕು ನೀವೇನು ಗಂಡ ಅಂತ ತಾನೇ. ತುಂಬ ಖುಷಿಯಾಗಿರ್ಬೇಕು ನಾವು. ಭಗವಂತನ ವಿಶೇಷ ಸೃಷ್ಟಿ ಹೆಣ್ಣು. ಈ ಕಾಲದಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರಿಗೆ ಹೆಣ್ಮಕ್ಳಿಲ್ವೋ ನೀವು ನಿಜವಾಗ್ಲೂ ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ಆನ್ ದಿಸ್ ಅರ್ತ್ ಅಂತ. ಖಂಡಿತ ನೀವೇನೋ ಮಿಸ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗದಿದ್ರೆ ಸ್ವಲ್ಪ ವಯಸ್ಸಾಗ್ತಾ ಇರಲಿ, ನಿಮಗೆ ಖಂಡಿತ ಗೊತ್ತಾಗತ್ತೆ. ನಾವಂತೂ ಹೆಣ್ಣು ಗಂಡು ಯಾವುದನ್ನು ಸೆಪರೇಟಾಗಿ ನೋಡೋದಿಲ್ಲ, ಎರಡೂ ಒಂದೇ ಅಂತ ಹೇಳೋದು. ಈ ಮಹಿಳಾ ದಿನಾಚರಣೆಯ ಒಂದು ಧ್ಯೇಯ ಏನಿದೆ ಅಂತ ಹೇಳಿದ್ರೆ, ಚೂಸ್ ಟು ಚಾಲೆಂಜ್. ಇಲ್ಲಿ ಬರ್ದಿಯಾರು ನೋಡಿ. ಸೊ ಏನದು ಚಾಲೆಂಜ್? ನೀವೆಲ್ಲ ಚಾಲೆಂಜ್ ತೊಗೊಂಡಿದ್ದೀರಾ. ನಾನು ಮನೆಯಿಂದ ಹೊರಗೆ ಬರ್ತೀನಿ, ಬರೀ 4 ಗೋಡೆ ಮಧ್ಯೆ ಇರುವಂತಹ ಹೋಮ್ ಮೇಕರ್ ಅಲ್ಲ. ಸೊ ನಾನು ಆಚೆ ಬಂದು ಉದ್ಯೋಗಸ್ಥ ಮಹಿಳೆನೂ ಆಗ್ತೀನಿ. ಗಳಿಸೋದೊಂದೇ ಉದ್ಯೋಗ ಅಲ್ಲ, ಮನೇಲಿ ಇದ್ದೀನಿ ಹೋಮ್ ಮೇಕರ್ ಅಂತ ಅಳಬೇಡ್ರಿ. ನೀವು ಮಾಡುವಂತಹ ಕೆಲಸಗಳಿಗೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸದವ್ರನ್ನ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಗಳಿಸ್ತಾ ಇದ್ದೀರಾ ಅಂತ. ಅಡುಗೆ ಮಾಡೋಕ್ಕೊಬ್ರು, ಮನೆ ಕ್ಲೀನ್ ಮಾಡೋಕ್ಕೊಬ್ರು. ಸೊ ಎಲ್ಲ ನೋಡ್ತಾ ಇದ್ದರೆ ಎಷ್ಟೊಂದು ನಾವು ಗಳಿಸ್ತಾ ಇದ್ದೀವಲ್ವ, ಅದು ಹಣದ ರೂಪದಲ್ಲಿ ಇಲ್ಲದೇ ಇರಬಹುದು. ಸೊ ಯಾವತ್ತೂ ಚೂಸ್ ಟು ಚಾಲೆಂಜ್ ಅಂದಾಗ, ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಆಚೆನೂ ಮಾಡಬೇಕು ಒಳಗು, ಇದು ಒಳ್ಳೆ ಹೆಣ್ಮಕ್ಳ ಸಮಸ್ಯೆ. ಕೆಲಸ ಸಿಕ್ಕಿ ಆಚೆ ಮಾಡಿ ಒಳಗೂ ಮಾಡಬೇಕು ಕಷ್ಟ, ಕೆಲಸ ಇಲ್ಲ ಅಂದರೆ ಅವಳು ಮಾತ್ರ ಕೆಲಸಕ್ಕೆ ಹೋಗ್ತಾಳೆ. ನೀವು ಪ್ಲೀಸ್ ನಿಮ್ಮನ್ನು ನೀವು ಮತ್ತೊಬ್ಬರಿಗೆ ಹೋಲಿಸ್ಕೊಳ್ಬೇಡ್ರಿ. ನಿಮಗೇನು ಸರಿ ಇದೆ, ನಿಮಗೇನು ಬೇಕು ಅಂತ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳಿಲ್ವ, ನಿಮಗೊಂದು ಅವಕಾಶ ಸಿಕ್ಕಿದೆಯಾ? ಎಸ್, ಗಾಡ್ ಹ್ಯಾಸ್ ಗಿವನ್, ದೇವರೊಂದು ನನಗೆ ಅಪರ್ಚುನಿಟಿ ಕೊಟ್ಟಿದ್ದಾನೆ ಅಂತ ಇರೋದರಲ್ಲಿ ಒಂದು ಸಂತೋಷ ಪಡೋದು ಕಲ್ತ್ಕೊಳ್ಳಿ. ಹೆಣ್ಮಕ್ಳಿಗೆ ಒಂದು ಸಂತೋಷ ಅನ್ನೋದೊಂದು ಸಿಕ್ಬಿಟ್ರೆ ತುಂಬ ಚೆನ್ನಾಗಿರ್ತಾರೆ. ಹೆಣ್ಮಕ್ಳು ಸಂತೋಷವಾಗಿದ್ದರೆ ಮನೆ ಎಲ್ಲ ನಗ್ನಗ್ತಾ ಇರುತ್ತೆ. ಸ್ವಲ್ಪ ಹೆಣ್ಮಕ್ಳ ಮನಸ್ಸು ಹಾಗೆ ಹೀಗೆ ಆಯಿತು ಅಂತ ಹೇಳಿದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀವಲ್ವ. ಹಾಗಂತ ಹೆಣ್ಮಕ್ಳನ್ನ ಸಂತೋಷಕ್ಕೆ ಇಟ್ಕೊಳ್ಳೋದು ಯಾರು? ನಮ್ಮನ್ನು ನಾವೇ ಸಂತೋಷವಾಗಿ ಇಟ್ಕೊಳ್ಬೇಕು. ಮನೆಯಲ್ಲಿರುವ ಪ್ರತಿಯೊಬ್ಬ ಪುರುಷನ ಒಂದು ಡ್ಯೂಟಿ ನೋಡ್ಬೇಕು. ಅವನು ಹೆಣ್ಮಕ್ಳು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಸೊ ನಾನು ಹೇಗೆ ನೋಡ್ಕೊಳ್ತೀನಿ ಅನ್ನೋದು. ನೀವೇನು ಬಯಸ್ತೀರಾ? ಪ್ರತಿದಿನ ಒಂದು ರೇಷ್ಮೆ ಸೀರೆ ಕೊಡಿಸು, ಒಡವೆ ಕೊಡಿಸು ಕೇಳ್ತೀರಾ? ಯಾರೂ ಕೇಳಲ್ಲ. ಒಂದು ಪ್ರೀತಿ ಮಾತು ಅಲ್ವಾ? ಪ್ರೀತಿಯಿಂದ ಬಂದು ಮಾತಾಡಿ ಬಾ ಆಚೆ ಹೋಗೋಣ ಅಂತ ಕರ್ಕೊಂಡೋಗಿ ಎಲ್ಲೋ ಒಂದು ಏನೂ ಬೇಡ, ದಾವಣಗೆರೆಯಲ್ಲಿ ಸಿಗೋದು, ಇಲ್ಲಿ ಸಿಗೋ ಮೆಣಸಿನ್ಕಾಯಿ ಬಜ್ಜಿ, ಒಂದು ಇದು ಕೊಡಿಸ್ಬಿಟ್ರು, ಮಂಡಕ್ಕಿ, ಒಂದು ಸ್ವಲ್ಪ ಹೂವು ಕೊಡಿಸ್ಬಿಟ್ರು, ಹೆಣ್ಮಕ್ಳಿಗೆ ಖುಷಿ ನೋಡಿ. ಅದು ಮಹಿಳಾ ದಿನಾಚರಣೆ ದಿವಸ ಪುರುಷರನ್ನೆಲ್ಲ ಇಟ್ಕೊಂಡು ಲೆಕ್ಚರ್ ಕೊಡ್ಬೇಕು ನಾವು, ಮಹಿಳೆಯರಿಗೆ ಕೊಡೋದಲ್ಲ. ನೀವು ಹೇಗೆ ನೋಡ್ಕೊಳ್ಬೇಕು ಹೆಣ್ಮಕ್ಳನ್ನ ಒಂದು ಸ್ವಲ್ಪ ನೋಡ್ರಿ ಅಷ್ಟು. ಗಿಡ ಚೆನ್ನಾಗಿ ಬೆಳಿಬೇಕು ಅಂದರೆ ಒಳ್ಳೆ ಪೌಷ್ಟಿಕಾಂಶ, ನೀರು, ಬಿಸಿಲು ಎಲ್ಲ ಬೀಳುತ್ತಲ್ಲ, ಎಷ್ಟು ಚೆನ್ನಾಗಿ ಬೆಳೆಯುತ್ತಲ್ವ. ಸ್ವಲ್ಪ ನೀವು ಗೊಬ್ಬರ ಹಾಕಿಬಿಟ್ರೆ ಅಷ್ಟೇ ಬೇಕಾಗಿರೋದು. ಈ ಗಂಡಸ್ರಿಗೆ ಸ್ವಲ್ಪ ದೇವರೇ ಬುದ್ಧಿ ಕೊಡಪ್ಪ ಅಂತ ಕೇಳಬೇಕು, ಹೇಗೆ ನೋಡ್ಕೊಳ್ಬೇಕು ಹೆಣ್ಮಕ್ಳನ್ನ ಅಂತ. ಎಲ್ಲರ ಮನೇನೂ ಒಂದು ಸ್ವರ್ಗದ ಥರನೇ ಇರುತ್ತೆ. ಸೊ ನೀವು ಭಗವಂತನ ವಿಶೇಷ ಸೃಷ್ಟಿ, ನಮ್ಮ ಕೈಯಲ್ಲಿ ಎಲ್ಲ ಸಾಧ್ಯವಿದೆ. ಯಾವತ್ತೂ ಆ ಮನಸ್ಸನ್ನು ಬೇಸರ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಳ್ಬೇಡ್ರಿ. ಸೊ ನೀವೇ ಬೇಸರವಾಗಿದ್ದರೆ ಇನ್ನೊಬ್ಬರು ಬಂದು ನಿಮಗೆ ಬೇಸರಕ್ಕೆ ಶಕ್ತಿ ತುಂಬೋದಿಲ್ಲ. ಆ ಬೇಸರ ಹೋಗಬೇಕು ಅಂತ ಹೇಳಿದ್ರೆ ನೀವು ಈ ಥರ
ಒಂದು ಸಂತೋಷ ಕೂಟಗಳು, ಒಂದು ಸ್ವಸಹಾಯ ಗುಂಪುಗಳು, ಸತ್ಸಂಗಗಳು, ಎಲ್ಲ ಸರಿಯಾದಂತಹ ಗೆಳತಿಯರು ಅವ್ರನ್ನ ಇಟ್ಕೊಳ್ಬೇಕು. ಮೊದಲೇ ನಿಮ್ಮ ಮನಸ್ಸು ಹಾಳಾಗಿದ್ದರೆ ಇನ್ನು ಸ್ವಲ್ಪ ಅದಕ್ಕೆ ಉಪ್ಪು ಬೆಂಕಿ ಖಾರ ಹಾಕುವಂತಹ ಮಹಿಳೆಯರು ಇರ್ತಾರೆ. ಸೊ ಅವರ ಮಾತಿಗೆ ಕಿವಿ ಕೊಡಬೇಡ್ರಿ. ಸ್ವಲ್ಪ ಟಿ ವಿಯಲ್ಲಿ ನೋಡೋ ಸೀರಿಯಲ್ನೆಲ್ಲ ಕಡಿಮೆ ಮಾಡಿರಿ. ಅದೆಲ್ಲ ತೋರಿಸ್ತಾನೆ, ಎಲ್ಲಿಂದ ಎಲ್ಲಿ ಹೋದರೂ 2 ಜಡೆ ಒಂದು ಸೇರಲ್ಲ ಅನ್ನೋ ಥರ. ಅತ್ತೆ ಮೇಲೆ ಸೊಸೆ ಅತ್ತೆಗೇನು ಕಿರುಕುಳ ಕೊಡಬೇಕು ಪ್ಲ್ಯಾನ್ ಮಾಡ್ತಾಳೆ, ಅತ್ತೆ ಸೊಸೆಗೇನು ಕೊಡಬೇಕು, ಎಲ್ಲ ಹೀಗೆ ಬರುತ್ತೆ. ನೋ. ಸೊ ಜೀವನ ಅನ್ನೋದು ಸ್ವಲ್ಪ ವಿಭಿನ್ನವಾಗಿದೆ. ಅದು ಏನು ಅಂತ ನೀವು ಕಂಡುಕೊಂಡ್ರೆ ಚೆನ್ನಾಗಿರ್ಬೋದು. ಹೇಳಿದೆ ನಾನು, ಭಗವಂತ ಹೆಣ್ಣು ಎಲ್ಲ ನಿಭಾಯಿಸಬಲ್ಲ ಅಂತ ಗುರ್ತಿಸ್ಕೊಂಡೆ ನಮಗೊಂದು ಗರ್ಭಕೋಶ ಸಹ ಕೊಟ್ಟಿದ್ದಾನೆ. 9 ತಿಂಗಳು ಹೊತ್ತು ಆ ಮಗುವನ್ನು ಹೆತ್ತು ಪಾಲನೆ ಪೋಷಣೆ ಮಾಡ್ತಿರಲ್ಲ, ಎಂಥ ಸುಂದರ. ಅದು ಗಂಡಸರಿಗೆ ಆಗಲ್ಲ ಅಂತ ಗೊತ್ತಿತ್ತು ಭಗವಂತನಿಗೆ, ಅದಕ್ಕೆ ನಮಗೆ ಕೊಟ್ಟಿದ್ದಾನೆ. ಅದನ್ನು ನೋಡಿ ಕೊಯ್ಯೋ ಅನ್ಬೇಡ್ರಿ, ಅಯ್ಯಪ್ಪ ನಂಗೊಂದು ಗರ್ಭಕೋಶ ಇದೆ, ಪ್ರತಿ ತಿಂಗಳು ನಂಗೆ ಹಿಂಗಾಗತ್ತೆ ಹಂಗಾಗತ್ತೆ, ಎಲ್ಲದಕ್ಕೂ ಕೊರಗಿದ್ರೆ ಮನುಷ್ಯನಾಗಿ ಯಾಕಪ್ಪ ಹುಟ್ಟಿದೀಯಾ ಅಂತ. ಸೊ ದೀಸ್ ಆರ್ ದ ಚಾಲೆಂಜಸ್ ಅಂತ. ಇವೆಲ್ಲ ಸವಾಲುಗಳು ನಮಗೆ ಭಗವಂತ ಕೊಟ್ಟಿರೋದು, ನಾನು ಸರಿಯಾಗಿ ಎದುರಿಸುತ್ತೇನೆ ಅಂತ ಆ ಸವಾಲುಗಳನ್ನು ತಗೊಳ್ಬೇಕು ನಾವು. ಬರೀ ಮಹಿಳೆಯನ್ನು ನಾವು ಹೇಳ್ತೀವಿ, ಇಷ್ಟೆಲ್ಲ ಇದ್ದರೂ ಸಹ ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಮುಂಚೆ ಇರೋದಕ್ಕಿಂತ. ಇಲ್ಲಿ ಮಹಿಳೆ ಅಥವಾ ಪುರುಷನಿಗಿಂತ ಮಹಿಳೆಗಿಂತ ಪುರುಷ ಉತ್ತಮ ಅಂತ ಮಾತಾಡೋದಿಲ್ಲ ನಾನು. ಸೊ ಇಬ್ಬರು ಹೊಂದಾಣಿಕೆಯಿಂದ ಹೋಗೋದು. ಒಂದೇ ಗಾಡಿಯ 2 ಚಕ್ರಗಳು ಸರಿಯಾಗಿ ನಾವು ಸರಿದೂಗಿಸ್ಕೊಂಡು ಹೋಗಬೇಕು. ಆವಾಗ ಸಂಸಾರ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಹೇಳ್ತಾ ಇದೆ ಚಾಲೆಂಜ್ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಗಂಡು ಮಕ್ಕಳು ಇದ್ದಾರಲ್ಲ, ಈಗ ಆ ಗಂಡು ಮಗುವನ್ನು ಹೇಗೆ ಬೆಳೆಸ್ತೀರಾ? ಹೆಣ್ಣು ಮಗು ಥರ ಬೆಳೆಸಿ ನೋಡೋಣ. ಹೆಣ್ಮಗು ಮಾತ್ರ 5 ಗಂಟೆಗೆ ಮನೆಗೆ ಬರಬೇಕು. ಇವನು ಪೋಲಿ ಪುಂಡಾಟ ತಿರ್ಕೊಂಡು ಎಲ್ಲಾದರೂ ಹೋಗಿ ಬರ್ಬೋದು. ಇವಳಿಗೆ ಮಾತ್ರ ಹುಷಾರು. ಸೊ ಅವನಿಗೂ ಕಲಿಸಿ, ಬೇಗ ಬಾ ಮನೆಗೆ, ಬೇರೆ ಹೆಣ್ಮಕ್ಳಿಂದ ಹೋಗಬೇಡ, ಮನೇಲಿ ನೀನೂ ಹೆಣ್ಮಗು ಮಾಡ್ದಂಗೆ ಕೆಲಸ ಮಾಡು. ಸೊ ನೀನೂ ಅಡುಗೆ ಮಾಡು, ನೀನೂ ಕೆಲಸ ಮಾಡು. ಅದಕ್ಕೆ ಹೇಳಿದ್ರು ಕೋವಿಡ್ ಸೋಂಕು ಅನ್ನೋದು ಎಲ್ಲರಿಗೂ ಕಲಿಸ್ತು. ಯಾವ್ಯಾವ ಗಂಡಸರು ಪರ್ಕೆ ಹಿಡ್ದಿರ್ಲಿಲ್ವೋ ಅವರು ಸಹ ಮನೇಲಿ ಪರ್ಕೆ ಹಿಡ್ಕೊಂಡ್ರು. ಅವ್ರಿಗೆ ಗೊತ್ತಾಯ್ತು, ಬರೀ ಹೆಂಡತಿ ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಪುರುಷರಿಗೆ ಆ ಮನಸ್ಸಿದೆ ತಾನೇ ಮಾಡಲಿಕ್ಕೆ. ಅವ್ರಿಗೆ ಗೊತ್ತಿಲ್ಲ, ಸಮಯ ಇರಲಿಲ್ಲ, ಬರೀ ಆಚೆ ಹೋಗಿ ಬರೋದೆ. 24 ಗಂಟೆ ಜೊತೆಲಿರುವಾಗ ಗೊತ್ತಾಯಿತು, ಹೌದಪ್ಪ ಹೆಂಡತಿಗೂ ಸಹಾಯ ಮಾಡೋಣ ಅಂತ. ಅಟ್ಲೀಸ್ಟ್ ಒಂದು ಫೇಸ್ಬುಕ್ಕಲ್ಲಿ ಪಿಕ್ಚರ್ ಹಾಕ್ಕೊಳಕ್ಕೋ, ವಾಟ್ಸಪ್ಪಲ್ಲಿ ಹಾಕ್ಕೊಳಕ್ಕೋ, ಇನ್ನೊಬ್ರಿಗೆ ತೋರಿಸ್ಕೊಳಕ್ಕಾದ್ರೂ ಪರ್ಕೆ ಹಿಡ್ಕೊಂಡ್ರಲ್ಲ, ಚೂರಾದರೂ ಕೆಲಸ ಮಾಡಿದ್ರಲ್ಲ. ಅದು ನಿಮ್ಮಲ್ಲಿರುವ ಒಂದು ನೈಪುಣ್ಯತೆ, ಒಂದು ಯುಕ್ತಿ, ಹೇಗೆ ನೀವು ಅವ್ರ ಹತ್ರ ಮಾತನಾಡಿ ಕೆಲಸ ಮಾಡಿಸ್ತೀರಾ ಅಂತ. ಸೊ ಸವಾಲಿನಲ್ಲಿ ಗಂಡು ಮಕ್ಕಳನ್ನ ಬೆಳೆಸೋದು, ಹೆಣ್ಮಗು ಗಂಡು ಮಗು ಇಬ್ಬರನ್ನೂ ಒಂದೇ ಥರ ಬೆಳೆಸಿ. ಆವಾಗ ಆ ಹುಡುಗನ್ನ ಮದುವೆ ಮಾಡ್ಕೊಳ್ಳೋ ಹೆಂಡತಿ ಇರ್ತಾಳಲ್ಲ, ತುಂಬ ಲಕ್ಕಿ. ಈ ಥರ ಎಲ್ಲ ರೆಡಿಮೇಡ್ ಗಂಡ ಸಿಗೋದಿಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ. ಹಾಗಂತ ಮನೆ ಕೆಲಸ ಗಂಡ ಮಾಡ್ತಾನೆ, ಹೆಂಡತಿ ಉದ್ಯೋಗಸ್ಥೆ ಅಂದರೆ ಯಾರಿದು ಒಂದು ಅಂತಸ್ತು ಕಡಿಮೆ ಆಗೋದಿಲ್ಲ. ನಾವೆಲ್ಲ ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಹೊಂದಾಣಿಕೆಯಿಂದ ಮುಂದೆ ಹೋಗುತ್ತಿರುವಂತಹ ಜೀವನ ಇದು ಅಂತ ತಿಳ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕಲಿಸಿ. ಸೊ ಟಿ ವಿಯಿಂದ ಸ್ವಲ್ಪ ಹೊರಬನ್ನಿ, ಒಂಚೂರು ಅದು ಓದುವ ಸಂಸ್ಕೃತಿ ಕಲಿಸ್ಕೊಳ್ಳಿ. ಇಲ್ದಿರ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ಯಾರೇ ಒಂದು ಹೇಳಿದಾಗ ಪರೀಕ್ಷಿಸಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅದನ್ನು ನೋಡ್ರಿ. ಸೊ ನಿಮ್ಮ ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ. ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯ ತಗೊಂಡಾಗ ಒಂದೇ ನಾಣ್ಯದ 2 ಮುಖಗಳು. ಒಂದೇ ನಾಣ್ಯದ 2 ಮುಖಗಳು. ನಿಮಗೆ ಮನಸ್ಸು ಸರಿ ಇಲ್ಲ ಅಂದರೆ ದೇಹದ ಆರೋಗ್ಯ ಚೆನ್ನಾಗಿರಲ್ಲ, ದೇಹದ ಆರೋಗ್ಯ ಚೆನ್ನಾಗಿದೆ ಅಂದರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರಲ್ಲ. ಸದಾ 3 ಹೊತ್ತು ಬರೀ ಮಾತು 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 ಅಂದ್ಕೊಂಡು ಕೆಲವರು ಹಾಸ್ಯಗಾರರು ಅವರ ಒಂದು ಕಾರ್ಯಕ್ರಮಗಳು ಹೇಳ್ತಾರೆ, ಮಾತೆಯರೇ ಮಾತೆ ಅಂತ. ಅದನ್ನು ಹೆಂಗಸರು ಕೂತ್ಕೊಂಡು ಹೇ ಹೇ ಅಂತ ನಕ್ಕೋತೀವಿ ನಾವು. ಅವರಲ್ಲಿ ನಿಂತ್ಕೊಂಡು ನಮ್ಗೆ ಅಂತ ಇದ್ದರು, ಮಾತೆ ಅಂದರೆ ನೀವು ಬರೀ ಮಾತಾಡೋರೆ ಅಂತ. ಅದನ್ನು ಸಹ ನಾವು ಹಿಂಗೆ ಅಂದ್ಕೊಳ್ತೀವಿ. ಅಂದರೆ ಪ್ರತಿಯೊಂದು ಯಾರೇ ಆಗಲಿ ನಿಮಗೆ ಒಂದು ನಕಾರಾತ್ಮಕವಾದ ಒಂದು ಮಾತು ಹೇಳಿದಾಗ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ನೀವು ಪುಟಿದೆದ್ದು ಬರುವಂತಹ ಚೆಂಡಿನಂತೆ ಇರಬೇಕು. ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತಲ್ವ, ಅಲೆಗೆ ಒಂದು ಬಂಡೆ ಸಿಕ್ಕಿದ್ರೆ ಏನು ಮಾಡುತ್ತೆ? ಅಲೆ ಹೆದರ್ಕೊಂಡು ವಾಪಸ್ ಹೋಗ್ಬಿಡುತ್ತಾ? ಏನು ಮಾಡುತ್ತೆ? ಆ ಅಲೆ ಬಂಡೆಗೆ ಅಪ್ಪಳಿಸಿ ಬಂಡೆಯನ್ನು ಮೀರಿಸಿ ಆಚೆ
ದಡಕದು ಹಾರತ್ತೆ. ಸೊ ಆ ಥರ ನಿಮ್ಮೆಲ್ಲರ ಶಕ್ತಿ ಇರಲಿ, ನಿಮ್ಮ ಶಕ್ತಿಯನ್ನು ಗುರುತಿಸ್ಕೊಳ್ಳಿ. ಇವತ್ತಿಂದ ತುಂಬ ಖುಷಿ ಪಡ್ರಿ. ಭಗವಂತ ನೀನು ನನ್ನ ಮೊಟ್ಟ ಮೊದಲನೇದಾಗಿ ಮನುಷ್ಯನನ್ನಾಗಿ ಮಾಡಿದೆ. ನಾವು ಏನೋ ಕತ್ತೆನೋ ಹಂದಿನೋ ನಾಯಿನೋ ಬೀದಿಲಾಗ್ಬೋದಿತ್ತಲ್ವ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ ನಮಗೆ, ಮತ್ತೆ ಮನುಷ್ಯನ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ನಾವು ತುಂಬ ಒಂದು ಗೌರವಿಸೋಣ. ಅದರಲ್ಲೂ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೀವಿ ಅಂತ ಹೇಳಿದ್ರೆ, ಹೆಣ್ಣು ಅಂದರೆ ಪ್ರಕೃತಿಗೆ ಹೋಲಿಸ್ತೀವಿ. ಸೊ ಬ್ಯೂಟಿಫುಲ್ ಅಂತ ಹೇಳ್ತೀವಿ, ಒಂದು ಪುಷ್ಪ, ಒಂದು ಫ್ಲವರ್ ಅಂತ ಹೇಳ್ತೀವಲ್ವ. ಹಾಗಂತ ನಿಮಗೆ ಬರೀ ಮಲ್ಲಿಗೆ ಹೂವನೇ ಇಷ್ಟನಾ? ಎಲ್ಲ ಹೂಗಳು ಚಂದ ಅಲ್ವಾ? ಒಂದು ಹೂ ಗುಚ್ಛ ಮಾಡಿದಾಗ ಎಲ್ಲ ಹೂಗಳಿರುತ್ತೆ, ಕೆಲವು ವಾಸನೆ ಬೀರುತ್ತೆ, ಕೆಲವು ವಾಸನೆ ಬೀರೋದಿಲ್ಲ. ಆದರೆ ಹೂಗಳೆಲ್ಲ ಹೂಗಳೇ. ಆದರೆ ಪ್ರಕೃತಿ ದತ್ತ ಅಂತ ಹೇಳಿದಾಗ ನಾವು ಎಲ್ಲರೂ ಒಂದೊಂದು ಹೂವಿನ ಥರ ವಿಭಿನ್ನವಾಗಿದ್ದೀವಿ. ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಬೇಡಿ, ನಿಮ್ಮ ಮಕ್ಕಳನ್ನು ಇನ್ನೊಬ್ಬರಿಗೆ ಹೋಲಿಸ್ಬೇಡಿ ನೀವು. ಸೊ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕೃತಿ ಕೊಡ್ರಿ, ಮನೆಯಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಕೊಡ್ರಿ. ಆ ಶಿಕ್ಷಣ ಹೇಗಿರಬೇಕು ಅಂದರೆ ಬರೀ ಅವರ ಹೆಸರು ಮುಂದೆ ಇಷ್ಟೊಂದು ಡಿಗ್ರಿ ಬರ್ಕೊಳ್ಳೋದಲ್ಲ, ಅದು ಲೌಕಿಕ ವಿದ್ಯೆನೂ ಆಗಿರಬೇಕು, ಮಾನವೀಯ ಚಾರಿತ್ರ್ಯವನ್ನು ರೂಪಿಸುವ ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಆ ಒಂದು ಮಾನವೀಯತೆಯ ಲಕ್ಷಣಗಳು ಬರಬೇಕು, ಗುಣಗಳು ಬರಬೇಕು. ಆ ಥರ ನೀವು ನಿಮ್ಮ ಮಕ್ಕಳನ್ನ ಬೆಳೆಸೋದು ಒಂದು ಚಾಲೆಂಜ್, ಸವಾಲು. ಅದರಲ್ಲೂ ಹೆಣ್ಮಕ್ಳು ಅಂತ ಓದಿಸದೆ ಬೇಗ ಮದುವೆ ಮಾಡಿ ಕಳಿಸ್ಬೇಡಿ, ಜವಾಬ್ದಾರಿ ಹೋಯಿತು ಅಂತ. ಹೆಣ್ಮಕ್ಳಿಗೆ ಬರೀ ಮದುವೆನೇ ಒಂದು ಮುಕ್ತಾಯ ಅಲ್ಲ. ಅವಳು ನಿಮ್ಮ ಹುಡುಗನಿಗೆ ಏನಾಗಬೇಕು ಅಂತ ಬಯಸ್ತಿರಲ್ಲ, ಅದನ್ನೇ ಈ ಹೆಣ್ಣು ಮಗುಗೂ ಸಹ ಕೊಡ್ರಿ ಅಂತ ಹೇಳ್ತಾ, ಗಂಡು ಮಕ್ಕಳನ್ನ ಬೆಳೆಸುವ ಸವಾಲು ನಿಮ್ಮೇಲಿದೆ. ಪುರುಷರು ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನೀವು ಹೇಗೆ ಶಿಕ್ಷಣ ಕೊಡ್ತೀರಾ? ತಂದೆ ತಾಯಿ ಅನುಕರಣೆಯಿಂದ ಮಕ್ಕಳೆಲ್ಲ ಮಾಡ್ತಾರೆ. ಗಂಡ ಆದವನು ಹೆಂಡತಿಗೆ ಇದ್ರೆ ಕುಡ್ಕೊಂಡು ಬಂದು ಮಗ ಮದುವೆ ಆದಮೇಲೆ ಅದೇ ಅಂದ್ಕೊಳ್ತಾನೆ, ಓಹೋ ಮದುವೆ ಆಯಿತು ಹೆಂಡತಿ ಬಂದ್ಲು ಅಂದರೆ ನಾನು ಇದೇ ಮಾಡಬೇಕು ಅಂತ. ಓದಿದಂತಹ ಶಿಕ್ಷಣ ಪಡೆದಂದರೆ ಬರೀ ಪಾಠ ಪುಸ್ತಕ ಪಠ್ಯವನ್ನು ಓದಿದಂತಹ ಕ್ರಮ ಇರುವ ವೈದ್ಯರು ಅಷ್ಟೇ, ದಂಡಪಿಂಡಗಳ ಥರ ಇಂಜಿನಿಯರ್ಗಳು ಅಷ್ಟೇ ಇವತ್ತು ಹೆಂಡ್ತಿಗೆ ಹೊಡಿತಾರೆ. ತುಂಬ ಸಲ ನಾವು ಅಸಹಾಯಕ ಸ್ಥಿತಿಗೆ ಹೋಗ್ತೀವಿ. ಎಲ್ಲರೂ ಪೊಲೀಸ್ ಸ್ಟೇಷನ್ ಅಂತ ಮೆಟ್ಲು ಹತ್ತೋದಿಲ್ಲ. ನಾವೇ ಒಂದೊಂದು ಸತಿ ಅದನ್ನು ಸರಿ ಮಾಡಲಿಕ್ಕಾಗದೇ ಇರುವಾಗ ಅದಕ್ಕೆ ಹೇಳ್ತೀವಿ, ಏನಿಲ್ಲ ಅಂದರೂ ಫಸ್ಟು ಯುಕ್ತಿಯಿಂದ ಒಂದು ಸರಿಪಡಿಸ್ಕೊಳಕ್ಕೆ ನೋಡ್ಕೊಳ್ಳಿ. ಅದಕ್ಕೆ ಎಲ್ಲ ಬಿಟ್ಟು ಏನೂ ಆಗಿದಾಗ ಭಗವಂತನ ಮೊರೆ ಹೋಗ್ತಾಳೆ. ಸೊ ಕಣ್ಣೀರು ಒರೆಸುವ ಕೈಗಳಿಗಿಂತ ಆ ಪ್ರಾರ್ಥನೆ ಮಾಡುವ ಕೈಗಳು ದೊಡ್ಡದು ಅಂತ ಹೇಳ್ತೀವಲ್ಲ. ಭಗವಂತ ನೀನೇ ಏನಾದರೂ ಮಾಡು. ಯಾಕೆ ಆ ಥರ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಒಂದು ಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ನಮಗೇನೋ ಅನಿಸುತ್ತೆ ಇನ್ನೊಂದು ಶಕ್ತಿ ಇದೆ, ಅದನ್ನ ಸರಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ನೈತಿಕ ಶಿಕ್ಷಣ ಕೊಡಬೇಕು. ಇವತ್ತಿಗೂ 47% ಮಹಿಳೆಯರು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸೋದು ಪಾಪ ಯಾರೋ ಬೀದಿಲಿ ಬಂದು ಜಗಳ ಆಡೋರು, 4 ಗೋಡೆ ಮಧ್ಯ AC ರೂಮಲ್ಲಿ ಎಲ್ಲ ಕಿಟಕಿ ಮುಚ್ಕೊಂಡು ಜಗಳ ಆಡೋರು ಕಾಣಿಸ್ತಾರ? ಯಾರಿಗೂ ಕಾಣಿಸಲ್ಲ. ನಮ್ಮಲ್ಲೇನಾದರೂ ತೊಂದರೆ ಇದೆಯಾ? ನಂಗೊಬ್ಳಿಗೆ ಇರುತ್ತಾ? ಎಲ್ಲರಿಗೂ ಇದೆ ಅದೇ ಥರ ತೊಂದರೆ. ಸೊ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಮಹಿಳೆಯು ಈ ಸವಾಲನ್ನು ಎದುರಿಸ್ತಾ ಇದ್ದಾಳೆ. ಆ ಥರ ದೌರ್ಜನ್ಯಕ್ಕೊಳಗಾಗಬಾರ್ದು. ನಾವು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಾವು ಹೇಗೆ ಅಂತ ನೋಡ್ಕೊಳ್ಬೇಕು. ಮಕ್ಕಳು ಬೆಳೀತಾ ಒಂದು ಲೈಂಗಿಕ ದೌರ್ಜನ್ಯವನ್ನು ತಡೆಯೋದಕ್ಕೆ ಆ ಮಕ್ಕಳಿಗೆ ಏನೇನು ಬೇಕೋ ಶಕ್ತಿ ಕೊಡ್ರಿ. ಹೆಣ್ಮಕ್ಳಿಗೆ ಎಷ್ಟೊಂದು ಕ್ಲಾಸಸ್ಸು, ಜೂಡೋ ಇದೆ, ಕರಾಟೆ ಇದೆ, ಧೈರ್ಯವಾಗಿ ಹೋಗ್ತಾರೆ ಹೆಣ್ಮಕ್ಳು. ಆದರೆ ಆ ಹೆಣ್ಮಕ್ಳಿಗೆ ಬರೀ ನಾನು ಒಂದು ಪ್ಯಾಂಟ್ ಹಾಕ್ಬಿಡ್ತೀನಿ, ಶರ್ಟ್ ಹಾಕ್ಬಿಡ್ತೀನಿ, ಗಂಡು ಹುಡುಗನ ಥರ ಆಗ್ತಾನೆ ಅಂದರೆ ಅಲ್ಲ. ಅದಕ್ಕೆಲ್ಲ ಏನೇನು ಬೇಕೋ, ಒಂದು ಗಿಡ ಹಾಕಿದಾಗ ಆ ದನ ಬಂದು ಮೇಯ್ಬಾರ್ದು ಅಂತ ಹೇಗೆ ಬೇಲಿ ಹಾಕ್ತೀವಲ್ಲ, ಅದನ್ನು ಹಾಕ್ಕೊಳ್ಳೋದು ಮಕ್ಕಳಿಗೆ ಕಲಿಸಿ. ಆವಾಗ ನಿಮಗೆ ಟೆನ್ಷನ್ ಇರೋದಿಲ್ಲ ಹೆಣ್ಮಕ್ಳಿದ್ದಾಳೆ ಅಂತ. ತುಂಬ ಹೆಣ್ಮಕ್ಳ ಹತ್ರ ಮಾತಾಡ್ತೀನಿ ನಾನು, 4-5 ಹೆಣ್ಮಕ್ಳಿರೋ. ಇದೆಲ್ಲ ಹೇಳಿದ ಮೇಲೆ ಆ ತಾಯಿ ಕಣ್ಣೋರಿಸ್ತಾರೆ, ಹೋಗಿದ್ದೆ ಹೇಳ್ತಾರೆ, ಅಮ್ಮ ಇವತ್ತಿಂದ ನಾನು ನಿಂಗೆ ಹುಡುಗನಾಗಿರ್ತೀನಿ, ಅವ್ನು ಏನು ಮಾಡ್ತಾನೆ, ಅವ್ನು ಮಾಡದೆ ಇರುವಂತಹದ್ದು ಅವನು ಮಾಡಬೇಕಾಗಿದ್ದು ಎಲ್ಲನೂ ನಾನು ನಿನಗೆ ಮಗನಾಗಿ ನಿಂತ್ಕೊಳ್ತೀನಮ್ಮ ಅಂತ. ಸೊ ಆ ಹೆಣ್ಮಕ್ಳಿಗೆ ಆ ಧೈರ್ಯ ತುಂಬ್ರಿ, ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ರಿ. ಬರೀ ಮದುವೆ SLC ಆಯಿತು, ಮದುವೆ ಮಾಡ್ಕೊ ಹೋಗು ಗಂಡನ ಮನೆಗೆ, ಯಾಕೆಂದರೆ ನಾನು ನಿರಾಳ ಆಗ್ಬಿಡ್ತೀನಿ, ಮದುವೆ ಮಾಡಿಕೊಟ್ಬಿಟ್ನಲ್ಲ, ಅದು ನಿಮ್ಮ ಜವಾಬ್ದಾರಿ ಅಲ್ಲ. ಮಕ್ಕಳು ನಮ್ಮ ಮೂಲಕ ಆ ಒಂದು ಹೇಳ್ತೀವಿ ನಾವು ವಾಹಿನಿಯಾಗಿ ಬಂದಿದ್ದೀವಿ ಆ ಒಂದು ಆತ್ಮಕ್ಕೆ. ಸೊ ನಮ್ಮ ಬಾಧ್ಯತೆ ಇದೆ, ಮಕ್ಕಳು ಮಾಡ್ಕೊಂಡಿದ್ದೀವಿ, ಅವರಿಗೆ ಸರಿಯಾದ ಒಂದು ಶಿಕ್ಷಣ ಕೊಟ್ಟು ಅವ್ರನ್ನ ಕಾಲ ಮೇಲೆ ನಿಲ್ಲಿಸ್ಕೊಳ್ಳೋ ಜವಾಬ್ದಾರಿ. ನಂತರ ಮದುವೆ ಮಾಡೋ ಹೋಗ್ತಾರ, ಆಯಿತು ಅವ್ರು ಹೋಗಲಿ. ನಿಮ್ಮ ಹತ್ರ ಬರ್ತಾರ, ಅಯ್ಯೋ ಗಂಡು ಮಗು ಬಾಪ್ಪ ನಾನು ನೋಡ್ಕೊ, ಅಯ್ಯೋ ಹೆಣ್ಮಗು ಇಲ್ಲ ನೋಡು, ಅಯ್ಯೋ ಎಲ್ಲ ಬಿಟ್ಟು ಹೋಗಲಿ. ಸೊ ನೀವು ಹೇಗಿರಬೇಕು, ಆರೋಗ್ಯ ನೋಡ್ಕೊಳ್ಳಿ, ಇಂಥ ಸಂಸ್ಥೆಗಳಲ್ಲಿ ಇರ್ರಿ.
ಅದಕ್ಕೆ ನಾನು ಮುಂಚೆಲ್ಲ ವೃದ್ಧಾಶ್ರಮ ಬೇಡ ಅಂತ ತುಂಬ ಹೇಳ್ತಾ ಇದ್ದೆ. ಆದರೆ ಈಗೆಲ್ಲ ಪರಿಸ್ಥಿತಿ ನೋಡಿಬಿಟ್ಟಿದ್ದೀನಿ. ತುಂಬ ಹಣ ಇರೋರು ಇದ್ದಾರೆ, ಮಕ್ಕಳೆಲ್ಲ ಎಲ್ಲೋ ಫಾರಿನಲ್ಲಿದ್ದಾರೆ, ಅಂಥವ್ರಿಗಾದರೂ ಒಂದು ಅವಕಾಶ ಆಗಬೇಕು. ಅವ್ರು ಇರುವಂಥ ಹಣ ಕೊಡ್ತಾರಲ್ಲ, ಹೌದಪ್ಪ ಇಂಥ ಸಂಸ್ಥೆಗಳು ಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ಯಾವತ್ತೂ ನಾನು ವೃದ್ಧಾಶ್ರಮಕ್ಕೆ ಸಹಾಯ ಮಾಡ್ತಾ ಇರಲಿಲ್ಲ. ಹೇಳಿದೆ ಇಷ್ಟೆಲ್ಲ ಮಾಡಿಬಿಟ್ರೆ ಎಲ್ಲ ಮಕ್ಕಳು ಬಂದು ಇಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಆದರೆ ಸ್ವಲ್ಪ ಈಗ ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಕಲಿಸ್ತೀವಿ ಮಕ್ಕಳಿಗೆ ಅಂತ ಬೇರೆ ಥರ ಇರೋದ್ರಿಂದ ನಾವು ಇರೋ ತನಕ ಖುಷಿಯಾಗಿರೋಣ. ಖುಷಿ ಅನ್ನೋದು ಇಲ್ಲಿ ಏನು ವಿಟಮಿನ್ ಬೇಕು ನಾವು ಚೆನ್ನಾಗಿರೋಕ್ಕೆ? ಪ್ರೀತಿ ಬೇಕು. ಪ್ರೀತಿ ಎಲ್ಲಿಂದ ತೊಗೊಂಡು ಬರ್ತೀವಿ? ಅಂಗಡಿಗೆ ಹೋದರೆ ದುಡ್ಡು ಕೊಟ್ಟರೆ ಸಿಗುತ್ತಾ ಪ್ರೀತಿ? ನಮ್ಮ ಹತ್ರ ಇದೆ ಪ್ರೀತಿ. ಆ ಪ್ರೀತಿಯನ್ನು ಹಂಚುತ್ತಾ ಹೋಗೋಣ, ಪ್ರೀತಿ ನಮಗೆ ಬರುತ್ತೆ. ಒಬ್ಬರು ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಕಡೆ ನಾನು ಹೇಳ್ತೀನಿ ಅದನ್ನೇ, ರೊಟ್ಟಿಗಾಗಿ ಹಸಿದವರಿಗಿಂತ ಪ್ರೀತಿಗಾಗಿ ಹಸಿದವರ ಸಂಖ್ಯೆ ಹೆಚ್ಚು. ಒಂದೊಳ್ಳೆ ಪ್ರೀತಿ ಮಾತಿಲ್ಲ, ಅದಕ್ಕೋಸ್ಕರನೇ ನಾವು ಎಲ್ಲ ಕಡೆ ಚಿತ್ರಗಳು ಹಾಕೋತೀವಿ. ಯಾರೋ ಹಿಂಗಂತಾರೆ, ಯಾರೋ ಹಿಂಗಂತಾರೆ, ಓಹೋ ಇಷ್ಟು ಜನ ನೋಡ್ಬಿಟ್ಟಿದ್ದಾರೆ ಅಂತ ನಮ್ಗೆ ಖುಷಿ ಇರುತ್ತೆ. ಜೊತೆಲಿರೋರೇ ಹೇಳೋದಿಲ್ಲ. ಸೊ ಧಾರಾಳವಾಗಿ ಆ ಪ್ರೀತಿಯನ್ನು ಹಂಚ್ರಿ. ಒಂದೊಳ್ಳೆ ಮಾತಿಂದ ಪ್ರೀತಿ ಹಂಚ್ರಿ. ನಿಮಗೆ 4 ಒಳ್ಳೆ ಮಾತುಗಳು ಅವರಿಂದ ಬರುತ್ತೆ, ಅಷ್ಟೇ ಸಾಕು. ನಮ್ಮ ಒಂದು ಒಳಗಿರುವ ಚೈತನ್ಯವನ್ನು ಅದು ಉತ್ತೇಜಿಸುತ್ತೆ. ಇಷ್ಟೇ ಬೇಕಾಗಿರೋದು. ಎಲ್ಲರೂ ಧ್ಯಾನ ಮಾಡ್ತಾ ಇರಿ. ನಿಮ್ಗೆ ಆವಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮನಸ್ಸಿಗೆ ಗೊತ್ತಾಗುತ್ತೆ. ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು. ಎಲ್ಲ ದೊಡ್ಡ ದೊಡ್ಡ ಎಲ್ಲ ಏರಿಯಾದಲ್ಲೂ ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ನಾವು ಕೇಳಿದ್ದೇವೆ. ಆದರೂ ಸಹ ಮಹಿಳಾ ದಿನಾಚರಣೆ ಯಾಕೆ ಆಚರಿಸಬೇಕು? ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅವ್ರ ಬಗ್ಗೆ ಕೇಳ್ಕೊಳ್ತೇವೆ. ಕಲ್ಪನಾ ಚೌಲಾ ಆಗಲಿ ಅಥವಾ ಮದರ್ ತೆರೇಸಾ ಆಗಲಿ, ಅವ್ರ ಬಗ್ಗೆ ಕೇಳಿ, ಓ ಇವ್ರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಅಥವಾ ಸುಧಾಮೂರ್ತಿ ಆಗಿರ್ಬೋದು, ಓ ಸುಧಾಮೂರ್ತಿ ಬಗ್ಗೆ ನಾವು ನ್ಯೂಸ್ ಪೇಪರಲ್ಲಿ ಓದ್ತೇವೆ, ಓ ಇವ್ರು ಇಷ್ಟು ಸಾಧನೆ ಮಾಡಿದ್ದೀರಾ ಅಂತ. ಇಲ್ಲಿ ಎಲ್ಲ ನೆರೆದಿರೋ ಮಹಿಳೆಯರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅವ್ರ ಬಗ್ಗೆ ಹೇಳಿ ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಅವ್ರ ಬಗ್ಗೆ ಕೇಳಿ ಹೇಳಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತೇವೆ. ಆದರೆ ನಮಗೆ ಗೊತ್ತಿರೋದಿಲ್ಲ ನಮ್ಮಲ್ಲಿ ಯಾವ ಶಕ್ತಿ ಇದೆ ಅಂತ ಹೇಳಿ. ಅವರು ಮಹಿಳೆ, ನೀವು ಮಹಿಳೆ ಅಲ್ವಾ? ಅಂದರೆ ಅವರಲ್ಲಿರುವ ಶಕ್ತಿಯು ನಿಮ್ಮಲ್ಲೂ ಇರುತ್ತೆ ಅಂತ ನನಗೆ ನಿಮಗೆ ಕೂಗಿ ಕೂಗಿ ಹೇಳಿ ಕೆಮ್ಮು ಬರ್ತಾ ಇದೆ. ಸೊ ನಾವು ಈ ಥರದೊಂದು ಮಹಿಳಾ ದಿನಾಚರಣೆ ಆಚರಿಸಿದರೆ ಆ್ಯಕ್ಚುಲಿ ನಾವು ಅವ್ರ ಹೆಸರು ಹೇಳುವಾಗ ಅಥವಾ ಇಲ್ಲಿ ಏನು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಮಹಿಳೆಯರು ಯಾವ ರೀತಿ ಇರಬೇಕು, ಅವರಲ್ಲಿರುವ ಶಕ್ತಿ ಬಗ್ಗೆ ಹೇಳ್ತಾ ಇರುವಾಗ ನಮಗೂ ಅನಿಸ್ತದೆ, ಓ ಅವರನ್ನೆಲ್ಲ ನೋಡಿ ನಾವು ಇದೇ ಥರದ್ದು, ನಮ್ಮಲ್ಲೂ ಇಂಥ ಶಕ್ತಿ ಇದೆ, ಅವ್ರ ಥರ ಏನಿದೆ ಶಕ್ತಿ ಅದೇ ಥರ ಶಕ್ತಿ ನಮ್ಮಲ್ಲೂ ಇದೆ, ನಾವು ಅದೇ ಥರ ನಾವು ಸಾಧನೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಸೊ ನಾವು ಇವರು ಶೈಲಶ್ರೀ ಮೇಡಮು ಕಲ್ಪನಾ ಚೌಲಾ ದೊಡ್ಡ ಸಾಧನೆ ಮಾಡಿದವರ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ರು. ಇಷ್ಟೆಲ್ಲ ಸಾಧನೆ ಮಾಡಿದವ್ರ ಮಹಿಳೆಯರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಆದರೂ ಈ ಮಹಿಳಾ ದಿನಾಚರಣೆದ ಪ್ರಾಮುಖ್ಯತೆ ಏನು, ಯಾಕೆ ಆಚರಿಸ್ಬೇಕು ನಾವು ಅಂತ ಹೇಳಿ ಅಲ್ವಾ? ಸೊ ಈ ಮಹಿಳಾ ದಿನಾಚರಣೆ ಆಚರಿಸಿದ ಮುಖ್ಯ ಕಾರಣ, ಸೊ ಎಲ್ಲರಿಗೂ ಗೊತ್ತಿದೆ ಅವರೆಲ್ಲ ಸಾಧನೆ ಮಾಡಿದ್ದಾರೆ, ಎಲ್ಲ ನಾವು ಓದ್ತೇವೆ ಕೇಳ್ತೇವೆ ಎಲ್ಲ ಹೌದು. ಆದರೆ ನಮ್ಮಲ್ಲಿರುವ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೆಚ್ಚಿನ ಮಹಿಳೆಯರು ಏನು ಮಾಡ್ತಾರೆ ಅಂದರೆ, ಸೊ ಹೆಚ್ಚಿನ ಮಹಿಳೆಯರು ಅವರು ನಮ್ಮದು ಏನು ಕೆಲಸ ಅಂತ ಹೇಳಿದರೆ ನಮ್ಮ ಕುಟುಂಬ ನೋಡ್ಕೊಳ್ಳೋದು ಅಂತ. ವೇದಿಕೆ ಮೇಲಿರುವ ನನ್ನೆಲ್ಲ ಆತ್ಮೀಯ ಸಾಧಕರಿಗೆ ನಮಿಸುತ್ತಾ, ಅವರಿಗಿಂತ ಹೆಚ್ಚಾಗಿ ತುಂಬ ಖುಷಿಯಾಗಿ ಕುಳಿತಿರೋ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಆಹ್ವಾನ ಪತ್ರಿಕೆ ನೋಡಿದೆ, ಶಶಿಕಲಾ ಮೇಡಮ್ ಇದ್ದಾರೆ, ಇನ್ನೂ ಎಷ್ಟೊಂದು ಸಾಧಕರಿದ್ದಾರೆ ಅಂದಮೇಲೆ ಆಗಲೇ ಅಂದ್ಕೊಂಡೆ ನನಗೆ ಮಾತಾಡೋದು ಏನೂ ಇಲ್ಲ, ನಾನು ಮಾತಾಡೋದು ಏನು ಬೇಡ ಅಂತಲೂ ತಯಾರಿ ಏನೂ ಮಾಡ್ಕೊಳ್ಳಿಲ್ಲ. ಅದು ಮತ್ತು ಮುಖ್ಯವಾಗಿ ನನಗೆ ಶಶಿಕಲಾ ಮೇಡಮ್ ಮಾತು ಕೇಳಬೇಕು ಅನ್ನೋ ಆಸೆ ತುಂಬ ಇತ್ತು. ಹಿಂದೊಂದ್ಸಲಿ ಕೇಳಿದ್ದೆ ಗಿರಿಯಮ್ಮ ಕಾಲೇಜಲ್ಲಿ, ಅವ್ರ ಮಾತು ಕೇಳಿದ ಮೇಲೆ ನೀನು ಯಾರು ಮಾತಾಡೋದು ಬೇಡ ಅಂತ. ಆದರೂ ನನ್ನನ್ನು ಕರೆದಿದ್ದಾರೆ ಅಂತ 2 ನಿಮಿಷ ಮಾತಾಡಿ ನಿಮಗೆ ಕೊರೆಯದ ಹಾಗೆ ನಿಲ್ಲಿಸ್ಬಿಡ್ತೀನಿ. ಮೇಡಮ್ ಹೇಳಿದ್ರು ನಮ್ಮನ್ನು ಮಹಿಳೆಯರನ್ನ ಮಾತೆಯರೇ ಅಂತ ಅಣಕಿಸ್ತಾರೆ ಅಂತ. ನಾನು ಹಂಗೆಲ್ಲ ಕೇಳಿದಾಗ ಯಾವಾಗಲೂ ಯಾರು ಅದು ಅದ್ಯಾಕೆ ಅನ್ನೋದು ಅಂತ. ಆದರೆ ನನಗೆ ಬೇಜಾರಾಗ್ತದೆ, ನೀವು ಅದನ್ನೆಲ್ಲ ನಿಜ ಮಾಡ್ತಾ ಇದ್ದೀರಾ. ಮಾತೆಯರೇ ಅಂದರೆ ಮಾತಾಡೋರು ಅಂತ ನಮ್ಮನ್ನು ಅಣಕಿಸ್ತಾರೆ ಪುರುಷರು. ನಾವು ಅದಲ್ಲ ಅಂತ ತೋರಿಸ್ಬೇಕಲ್ವ. ನಾವು ಮಾತೆಯರಲ್ಲ. ಮಾತೆಯರು ಅಂದರೆ ತಾಯಂದ್ರು ನಾವು, ಆದರೆ ಮಾತಾಡೋರಲ್ಲ, ಅನಾವಶ್ಯಕ ಮಾತುಗಳನ್ನು ಆಡೋರಲ್ಲ ಅಂತ ನಾವು ತೋರಿಸ್ಬೇಕಾಗಿದೆ. ಮೇಡಮ್ ಹೇಳಿದ್ದಾರೆ, ಹೆಣ್ಣಿಗೆ ಅದ್ಭುತ ಶಕ್ತಿ ಇದೆ, ಹೆಣ್ಣಾಗಿ ಹುಟ್ಟಿರುವುದೇ ಅದೃಷ್ಟ. ಸವಾಲುಗಳಿದ್ದಾವೆ ನಿಜ,
ಹೆಣ್ಣಿಗೆ ತುಂಬ ಸವಾಲುಗಳಿದ್ದಾವೆ, ತುಂಬ ತೊಂದರೆಗಳಿದ್ದಾವೆ. ಸವಾಲುಗಳ ಮಧ್ಯೆ ಮೇಲೆ ಬಂದಾಗಲೇ ಸಾಧನೆಗೆ ಬೆಲೆ ಅಂತ. ಚೆನ್ನಾಗಿರುವ ಹೈವೇಯಲ್ಲಿ ಫಾಸ್ಟಾಗಿ ಹೊಡ್ಕೊಂಡು ಹೋಗೋ ಡ್ರೈವರ್ ದೊಡ್ಡಸ್ತಿಕೆ ಏನೂ ಇರಲ್ಲ. ಗುಡ್ಡಗಾಡು ವಕ್ರವಾಗಿರೋ ದಾರಿಯಲ್ಲಿ ಯಾರು ಚಂದ ಡ್ರೈವ್ ಮಾಡ್ತಾರೋ ಅವ್ರನ್ನ ಮಾತ್ರ ಗ್ರೇಟ್ ಅಂತ ಹೇಳ್ತೀವಿ. ಅಂಥ ಸಾಧನೆ ನಮ್ಮ ಮಹಿಳೆಯರದು ಅಂತ. ಎಲ್ಲ ಸವಾಲುಗಳ ಮಧ್ಯೆಯೂ ಕೌಟುಂಬಿಕವಾಗಿ ವೃತ್ತಿಯನ್ನು ಎರಡನ್ನೂ ನಿಭಾಯಿಸುವ ಶಕ್ತಿ ದೇವರು ನಮಗಷ್ಟೇ ಕೊಟ್ಟಿರೋದ್ರಿಂದನೇ ನಮಗೆ ಸಾಧ್ಯ ಅಂತ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಯಾರೂ ಬೇಸರ ಪಡೋದು ಬೇಡ ಅಂತ ಮೇಡಮ್ ಹೇಳಿದ್ರು. ನಿಜವಾಗ್ಲೂ ಅದು ಸತ್ಯ. ಹೆಮ್ಮೆ ಪಡೋಣ, ಸಂತೋಷ ಪಡೋಣ. ವಿಲಿಯಂ ಗೋಲ್ಡಿಂಗ್ ಅಂತ ಒಬ್ಬರು ಇಂಗ್ಲಿಷ್ ರೈಟರ್ ಹೇಳ್ತಾರೆ, ವಿಮೆನ್ ಆರ್ ಫೂಲಿಶ್ ಇನ್ ಆಸ್ಕಿಂಗ್ ಫಾರ್ ಈಕ್ವಾಲಿಟಿ ವಿತ್ ಮೆನ್ ಅಂತ, ಬಿಕಾಸ್ they are far superior to men. Whatever you give her, she enlarges it and multiplies it. If you give her the groceries, she will give you the delicious food. If you give her a smile, she will give you her heart. If you give her a house, she will give you a home ಅಂತ ಹೇಳ್ತಾರೆ. ಮಹಿಳೆ ಪುರುಷನಿಗೆ ಸಮಾನತೆ ಜೊತೆಗೆ ಸಮಾನತೆ ಬೇಕು ಅಂತ ಕೇಳೋದೇ ಮೂರ್ಖತನ ಅಂತ. ಯಾಕೆಂದರೆ ಹೆಣ್ಣು ಯಾವಾಗಲೂ ಗಂಡಿಗಿಂತ ಮೇಲೆ, ಚರಿತ್ರೆ ಪುರಾಣ ಪುಣ್ಯ ಪುರುಷರ ಕಾಲದಿಂದನೂ ಹೆಣ್ಣು ಯಾವಾಗಲೂ ಗಂಡಿಗಿಂತ ಮೇಲೆ. ಯಾಕೆಂದರೆ ಅವಳಿಗೆ ಏನು ಕೊಟ್ಟರು ಅದನ್ನು ಜಾಸ್ತಿ ಮಾಡ್ತಾಳೆ ಅಂತ. ನೀವು ರೇಷನ್ ತಂದ್ಕೊಟ್ರೆ ರುಚಿಯಾದ ಊಟ ಮಾಡಿಕೊಡ್ತಾಳೆ. ಹೌಸ್ ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ ಮನೆ ಕೊಟ್ಟರೆ ಹೃದಯ ಪ್ರೀತಿಯಿಂದ ತುಂಬಿದ ಗೃಹವನ್ನು ಕೊಡ್ತಾಳೆ. ಅವಳಿಗೊಂದು ಸ್ಮೈಲ್ ನಗೆಯನ್ನು ಕೊಟ್ಟರೆ ಅವಳು ಹೃದಯವನ್ನೇ ಕೊಡ್ತಾಳೆ. ಸಣ್ಣ ಸಣ್ಣ ವಿಷಯದಲ್ಲೇ ಅವಳು ಸಂತೋಷ ಕಾಣ್ತಾ ಜಗತ್ತನ್ನು ಕುಟುಂಬವನ್ನು ಸಂತೋಷವಾಗಿಡ್ತಾಳೆ. ಎಲ್ಲ ಪುರುಷರ ಸಂತೋಷದ ಮೂಲವೂ ಹೆಣ್ಣೆ ಆಗಿದ್ದಾಳೆ. ಹಾಗಾಗಿ ನಾವು ಹೆಣ್ಣಾಗಿರೋದಕ್ಕೆ ಸಂಭ್ರಮಿಸುತ್ತಾ ನನ್ನ ಜೊತೆ ದೇವ್ರ ನಾಮ ಹೇಳಿಬಿಡ್ರಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಪಾರ್ವತಿ ಪತಿ ಹರ ಹರ ಮಹಾದೇವ, ಸೀತಾಕಾಂತ ಸ್ಮರಣೆ, ಜೈ ಜೈ ಸೀತಾರಾಮ್. ಇಲ್ಲೂ ಯಾಕೆ ಹೇಳಿದೆ ಅಂದರೆ, ಲಕ್ಷ್ಮೀ ರಮಣ ಅಂದರೆ ನಾರಾಯಣ, ನಾರಾಯಣ ಗೋವಿಂದ ಗೋವಿಂದ ಅಂತ ನಾವೆಂದೂ ಹೇಳಲಿಲ್ಲ. ಲಕ್ಷ್ಮೀ ರಮಣ ಗೋವಿಂದ ಅಂತ ಲಕ್ಷ್ಮೀನ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ಈಶ್ವರ ಗೋವಿಂದ ಗೋವಿಂದ ಅಂತ ಹೇಳಿಲ್ಲ. ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ಹೇಳ್ತೀವಿ. ಶ್ರೀರಾಮನ್ ನೆನಪಿಸ್ಕೊಳ್ಳುವಾಗ ಬರೀ ಶ್ರೀರಾಮ ಅಂತ ಹೇಳಲಿಲ್ಲ, ಸೀತಾಕಾಂತ, ಸೀತೆಯ ಯಜಮಾನ ಸೀತಾಕಾಂತ ಸ್ಮರಣೆ, ಜೈ ಜೈ ಸೀತಾರಾಮ್ ಅಂತ ಹೇಳ್ತೀವಿ. ಹಿಂದೆ ಪುರಾಣ ಕಾಲದಿಂದನೂ ಯಮನನ್ನೇ ಸೋಲಿಸಿದ ಸತಿ ಸಾವಿತ್ರಿ ಇದ್ದಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಮಕ್ಕಳನ್ನಾಗಿಸಿ ಸ್ತನ್ಯಪಾನ ಮಾಡಿಸಿದ ಸತಿ ಅನಸೂಯ ಇದ್ದಾಳೆ. ಆ ಕಾಲದಿಂದನೂ ನಾವು ಯಾವಾಗಲೂ ಮೇಲಿದ್ದೀವಿ. ನಮ್ಮ ಬಗ್ಗೆ ಎಂದೂ ಕೀಳರಿಮೆ ಪಟ್ಕೊಳ್ಳೋದು ಬೇಡ. ನಾವು ಹೆಣ್ಣಾಗಿದ್ದಕ್ಕೆ ಸಂಭ್ರಮಿಸುತ್ತಾ ಈ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರನ್ನು ಕುರಿತು ಕೇವಲ 2 ನಿಮಿಷಗಳಲ್ಲಿ ತಮ್ಮ ಮಾತುಗಳನ್ನು ಮುಕ್ತಾಯ ಮಾಡಿದಂತಹ ಶ್ರೀಮತಿ ಸುಜಾತಾ ಪ್ರಾಂಶುಪಾಲರು, ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ ಕಶಿಷ್ಟಿ PU ಕಾಲೇಜ್ ಹರಿಹರ ಇವರಿಗೆ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನನಗೆ ಅನ್ನಿಸ್ತಾ ಇದೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ, ಮಕ್ಕಳು ಡ್ಯಾನ್ಸಿಗೆ ರೆಡಿಯಾಗಿ ನಿಂತಿದ್ದಾರೆ, ಯಾಕೆ ವೇದಿಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳು ಕೂಡ ಅವರ ನೃತ್ಯವನ್ನು ನೋಡೋಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರುಗಳ ಮಾತುಗಳಿಗೆ ಮುಕ್ತಾಯವನ್ನು ಹೇಳಿದ ನಂತರ ನಾನು ನೃತ್ಯಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಸೊ ಈಗ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ಶಿಖಾ ಪಾಟೀಲ್, ಆಡಳಿತಾಧಿಕಾರಿಗಳು, ಮಾಡರ್ನ್ ಸ್ಕೂಲ್, ಇವರು ತಮ್ಮ ಮನದಾಳದ ಮಾತುಗಳನ್ನ ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. Good afternoon, everyone. Can I hear from everyone? Hello. Just a right hand up. Just 5 minutes attention and we all will enjoy the dances. ಈಗ ಮಧ್ಯಾಹ್ನ already it's quite late. I think ಹಸಿವು ಆಗಿರ್ಬೋದು. There are small children, I know they are crying in front of the stage. We are feeling bad about it. Just I want to wish you all a very happy Women's Day. For me personally ಕೇಳಿದ್ರೆ every day is a Women's Day celebrations for us, isn't it? ನಮಗೆ one day ಬೇಕೋ ಇದು ಸಾಲಲ್ಲ ನಮಗೆ, right? For every day the kind of the multitasking what we do, we are very proud of ourselves. Everyone must be proud of being a woman here. Do you agree? ನಾನು ಸ್ವಲ್ಪ ಕನ್ನಡ ಚೆನ್ನಾಗಿ ಬರಲ್ಲ, ಅದಕ್ಕೆ ಒಂದು ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡ್ತೀನಿ, ಪ್ಲೀಸ್ ದಯವಿಟ್ಟು ಕ್ಷಮಿಸ್ರಿ.
So ನನಗೆ ಇಲ್ಲಿ 1-2-3 ಪಾಯಿಂಟ್ಸ್ ಆಲ್ಮೋಸ್ಟ್ ಆ್ಯಸ್ ಎವ್ರಿ ಒನ್ ಸೆಡ್ ಆಫ್ಟರ್ ಡಾಕ್ಟರ್ ಶಶಿಕಲಾ ವಿ ನೀಡ್ ನಾಟ್ ಸ್ಪೀಕ್. ನಾನು ಮಾತಾಡೋದು ಬೇಡ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ನನ್ನ ಸ್ಪೀಚ್ ನೀವು ಡಿಲೀಟ್ ಮಾಡಿ, ನೋ ಪ್ರಾಬ್ಲಮ್, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಬಿಕಾಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿತ್ ಸೋ ಮಚ್ ಲವ್ ಶಿ ಹ್ಯಾಸ್ ಸ್ಪೋಕನ್ ಅಬೌಟ್ ಬೀಯಿಂಗ್ ಎ ವುಮೆನ್. ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ ಅದದು ಶಿ ಹ್ಯಾಸ್ ಕವರ್ಡ್ ಇಟ್. ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಸೋಷಲ್ ಆರ್ಗನೈಸೇಷನ್ಸ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಕೊತ ನಾನೆಷ್ಟು ಆ್ಯಕ್ಟಿವ್ ಆಗಿದ್ದೀನಿ. ಸೊ ಐ ವಿಲ್ ಸ್ಪೀಕ್ ಆನ್ ಬಿಹಾಫ್ ಆಫ್ ದೋಸ್ ಫ್ಯೂ ಲಿಟಲ್ ಥಿಂಗ್ಸ್. ನನಗೆ ಸೋಷಲ್ ಆರ್ಗನೈಸೇಷನ್ಸ್ ಹೆಂಗೆ ನನಗೆ ಪರ್ಸ್ನಲ್ ಆಗಿ ನನ್ನ ಲೈಫಲ್ಲೇ ಹೌ ಇಟ್ ಹ್ಯಾಸ್ ಹೆಲ್ಪ್ ಮೀ ಟು ಇಂಪ್ರೂವ್ ಪರ್ಸ್ನಲಿ. ಐ ಆಮ್ ನಾಟ್ ಎ ವೆರಿ ಬಿಗ್ somebody, ಐ ಆಮ್ ನಾಟ್ ಎ ಡಾಕ್ಟರ್ or by profession any lawyer at a medically background, but what I have grown personally is with small little happiness. See, it's not always or like we need not we get inspired from the big personalities, but ನಾನು ಅದೇ ಬಿಗ್ ಪರ್ಸ್ನಾಲಿಟಿ ಆಗಿನೇ ಏನಾದರೂ ನನಗೆ ಮುಂದೆ ಅಚೀವ್ಮೆಂಟ್ ಸಿಗತ್ತಾ ಹಾಗಿಲ್ಲ. ಸ್ಮಾಲ್ ಲಿಟಲ್ ಅಚೀವ್ಮೆಂಟ್. ಈಗ ಕರೋನಾ ಟೈಮಲ್ಲೇ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಒನ್ಸ್ ವಾಟ್ಸಪ್ ವಾಸ್ ಹೊಸ ಅದು ಅಡುಗೆ, ರೈಟ್? ಇಷ್ಟೊಂದು ಜನ ಹೊಸ ಅಡುಗೆ ಎಲ್ಲ ನೀವೆಲ್ಲ ಕಲ್ತಿದ್ರಿ. ಸಿ ಇಟ್ ವಾಸ್ ಅ ನ್ಯೂ ಇನೋವೇಷನ್, ರೈಟ್? ನಮಗೆ ಈ ಪ್ರಾಬ್ಲಮ್ ಬಂದಿದೆ, ಪ್ರಾಬ್ಲಮ್ದು ಸೊಲ್ಯೂಷನ್ ಏನು? ಓಕೆ, ನೆಕ್ಸ್ಟ್ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಅವ್ರಿಗೆ ಹೆಂಗೆ ವಿ ಹ್ಯಾವ್ ಟು ಬಿಸಿ ಹೇಗೆ ಲೈಫಲ್ಲಿ. 1 year ಆಯಿತು ಸ್ಕೂಲ್ಸ್ ನಾಟ್ ಸ್ಕೂಲ್ಸ್. So as a mother you have played such a beautiful role there, giving them, keeping them busy. Even husbands go raja aito, maklu go raja aito, but the wife was still in the kitchen time whole 1 year. ನಮಗೆ ಏನು ರಜಾ ಸಿಗಲಿಲ್ಲ, ರೈಟ್? we fed our ಹೊಸ ಇನ್ನೂ ಹೊಸ ಅಡುಗೆ ಮಾಡಿನೇ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಮಕ್ಕಳಿಗೆ, ರೈಟ್? ಸೊ ದಿಸ್ ಇಸ್ how what the woman, this essence of being woman give us in any situation. ನಾವು ಅದಕ್ಕೆ ವೆರಿ ನೈಸ್ಲಿ ಹ್ಯಾಪಿಲಿ ಅದರಿಂದ ಹೊರಗಡೆ ಬರ್ತೀವಿ. ದಿಸ್ ಈಸ್ ದ ಬಿಗ್ ಸ್ಟ್ರೆಂತ್ ಆಫ್ ಅ ವುಮೆನ್. I think for the women, and one suggestion I will give it to Jaya. See, every Women's Day celebration, it's like now ಎಲ್ಲ ಸ್ಟೇಜಲ್ಲೂ ವುಮೆನ್ ಇದ್ದೀವಿ, ಇಲ್ಲಿ ಆಡಿಯನ್ಸು ವುಮೆನ್ ಇದ್ದಾರೆ. ದಿಸ್ ಇಸ್ ಸಮಥಿಂಗ್ ವಿ ಆರ್ ಪ್ರೇಸಿಂಗ್ ಅವರ್ ಓನ್ ಸೆಲ್ಫ್. ನಾವೇ ನಮ್ಮ ಬಗ್ಗೆ ನಾವು ಪ್ರೇಸ್ ಮಾಡ್ತಾ ಇದ್ದೀವಿ. ವಿ ನೀಡ್ ಮೆನ್ about us. they should be telling what is the, you know, the women qualities, what they think about this. So we need somebody to praise us rather than we praising ourselves. So this is there. And any organization agli athwa manege agli where the woman input irutte, ನೀವು ಅದು ಅಬ್ಸರ್ವ್ ಮಾಡಿ, wherever the women inputs will be there, ಅವ್ರಿಗೆ ಕನ್ಸಲ್ಟ್ ಮಾಡಿ ಏನಾದರೂ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಮನೆಗೆ ಆಗಲಿ, ಇದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಇರುತ್ತೆ, ರೈಟ್? ದ ಸೊಸೈಟಿಗೆ ಆಗಲಿ ಎಥಿಕ್ಸ್ ವ್ಯಾಲ್ಯೂಸ್ ಎಲ್ಲ ರಿಚರ್ ಆಗ್ತಾ ಹೋಗುತ್ತೆ. ಆದರೆ ಈಗ ಮೆನಿ ಟೈಮ್ಸ್ ನಾವು ಈಗ ನೆಕ್ಸ್ಟ್ ಜನ್ರೇಷನ್ ವಿ ಸೋ ಕಾಲ್ಡ್ ಮಾಡರ್ನೈಸೇಷನ್ ಆಗ್ತಾ ಇದೆ, ಗ್ಲೋಬಲೈಸೇಷನ್. ಬಟ್ ಅಗೇನ್ ಐ ವಿಲ್ ಟೆಲ್ ಯು ಒನ್ ಮೇನ್ ಅವರ್ ರೋಲ್ ಸ್ಟಿಲ್ ಇಟ್ ಸ್ಟೇಸ್ ದ ಸೇಮ್, ದಟ್ ವಿ ಹ್ಯಾವ್ ಟು ಕ್ಯಾರಿ ದ ಟ್ರೆಡಿಷನ್ಸ್ ಆ್ಯಂಡ್ ಕಲ್ಚರ್ ಆಫ್ ಅವರ್ ಫ್ಯಾಮಿಲಿ ಆರ್ ಅವರ್ ಕಂಟ್ರಿ. ಅದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬೇಕು ಅಂದರೆ ವಿ ಆರ್ ದ ಮೇನ್ ಲಿಂಕ್. ಸೊ ದ ವುಮೆನ್, ನೀವು ಅದು ಮರಿಬಾರ್ದು. ನಿಮ್ಮ ಅಡುಗೆಯಲ್ಲೇ ನಿಮ್ಮ ಕಲ್ಚರ್ ಏನಿದೆ, ಹೋಳಿಗೆ ಮಾಡೋದು, ರೈಟ್? ಸ್ಮಾಲ್ ಲಿಟಲ್ ಥಿಂಗ್, ಏನು ಹಬ್ಬ ಇದೆ, ಹಬ್ಬ ಮಾಡಿ ನೀವು ಕರೆಕ್ಟಾಗಿ ವಾಟ್ ಎವರ್ ದ ವೇ ವಿ ಡೂ ಇಟ್ ಟು ಗೋ ಫಾರ್ ದ ನೆಕ್ಸ್ಟ್ ಜನ್ರೇಷನ್, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅ family. The main woman is the essence of that. So we should not forget, we should carry our next culture and traditions to the next generations. That is our main essence of our country. We should never forget that. And another point, when even in the car we were talking about with Dr. Shashikala, Modi ji has one very main one slogan was there, beti padhao beti bachao, beti badhao. Okay, ಈಗ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಒನ್ ಇಲ್ಲಿ ಇರೋರು ಎಲ್ಲರೂ ವಿ ಡೋಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಶಿ ಈಸ್ ಅ ಗರ್ಲ್, ಹಿ ಈಸ್ ಅ ಬಾಯ್, ನಾನು ಇವಳಿಗೆ ಅಷ್ಟು ಓದಿಸಲ್ಲ. ಐ ಥಿಂಕ್ ವಿ ದ್ಯಾಟ್ ಮೆಂಟಾಲಿಟಿ ವಿ ಹ್ಯಾವ್ ಇಂಪ್ರೂವ್ಡ್ ಆನ್ ದ್ಯಾಟ್, ಆ್ಯಂಡ್ ನೌ ವಿ ಆರ್ ಗಿವಿಂಗ್ ಗರ್ಲ್ ಎಜುಕೇಷನ್ ಟು ಎವ್ರಿ ಒನ್. ಬಟ್ ಮೈ ಕ್ವಶನ್ ಅಗೇನ್ ಹಿಯರ್ ಇಟ್ ಇಸ್, ದ ವುಮೆನ್ ಹ್ಯಾಸ್ ಗಾಟ್ ಎಂಪವರ್ಡ್, girl is getting education, but still a medical doctor is raped and murdered. A 1-year-old girl also is murdered or raped.
So what is the difference? Mentality has changed, the woman has empowered, but the mentality of men has not changed still. That change somewhere we have to bring in the society. That who can bring it? A woman. ನಿಮ್ಮ ಮಕ್ಕಳು ಮನೆಯಲ್ಲಿ ಇದ್ದಾಗ, and she was also telling, it is our responsibility to raise the children in a good environment. So it is our responsibility to teach a boy. My slogan, I always suggest that now the slogan should be bete ko samjhao. Even it is an equal need, how much we need to give empowerment for the girl, it is an equal need for the son to be taught how to respect and behave with the woman. We will have a very safe environment next for the woman to achieve more, to grow more. There is no competition between man and women's day, and okay, we are doing something very different. Man should be worried about okay, women are they are growing or something. They are in competition. There is no competition. We want to grow together. There will be good and inputs, richer society if we all grow together. Thank you so much for giving me this time. And I want to appreciate Vidya here. Now again, I take her as a live example. This Vidya, I have seen her from the Inner Wheel Club ಇಲ್ಲಿ ಅಂತ ನಾವು ಫಾರ್ಮ್ ಮಾಡಿದ್ವಿ. She, the growth in her I see is tremendously, ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಆಫ್ ಯು, ನಿಮ್ಗೆ ಏನು ಆಪರ್ಚುನಿಟಿ, ಸ್ಮಾಲ್ ಆಪರ್ಚುನಿಟಿ ಸಿಕ್ಕರೆ, ಇವತ್ತೇನು ನೋಡ್ರಿ ಇಲ್ಲಿ ಒನ್ ವೆರಿ ಬ್ಯೂಟಿಫುಲ್ ಲೇಡಿ, ಶಿ ಇಸ್ ಡ್ರೆಸ್ಡ್ ಅಪ್ ಸೋ ನೈಸ್ಲಿ. ಕ್ಯಾನ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್ ಮ್ಯಾಮ್? See all these women in right in front, they are dressed very nicely because they are celebrating Women Day. One opportunity sikkide, namge ಒಂದು ಇವತ್ತು ಫಂಕ್ಷನ್ ಇದೆ, okay, let us dress up nicely and go. So these small little opportunities, don't miss it, enjoy it nicely. And Vidya, really I'm so impressed with the way you are doing the anchoring. God bless you. Again, increase to the greater heights. All the best to you. And Shaila, again we get so much impressed, very sweetly, everything. Very humble, always ಎಷ್ಟು polite ಆಗಿ ಒಂದೇ ಟೋನಲ್ಲಿ ಇರ್ತೀರಾ. You never get tensed. I have never seen you that way. So much work she handles. So all these women, they are all ನಮ್ಮ ಕಣ್ ಮುಂದೆನೇ ಇರ್ತಾರೆ, your inspirations. So we have to take the examples of them and learn from them. And Jaya, always you are a sweet little lady for me, who has been a family. ನನಗೆ ಹರಿಹರ ಅಂದರೆ ಒಂದು second home. I always feel okay, I'm going my home anta. So thank you so much for all your love and thank you for all the patience. Let us all enjoy the dances soon. Thank you very much.